Welcome back to our YouTube channel Vijayi Bhava under the aegis of Department of Collegiate Education, Karnataka. For the past few sessions we have been rigorously training you from the basics. Now, even before we had done a few episodes on idioms, but we felt that maybe it had to be done in more detail. Some of the students they prefer to have it in a detailed session because they are appearing for some competitive exams. So hagagi now we thought we'll merge both the general English learners as well as ನಮ್ಮ ಸ್ಪೋಕನ್ ಇಂಗ್ಲೀಷ್ ಲರ್ನರ್ಸ್ ಯಾರಿದ್ದಾರೆ ಅವ್ರಿಗೆ ಪ್ಲಸ್ ಎಕ್ಸಾಮ್ಸ್ ಏನಾದರೂ ತಗೊಳ್ತಾ ಇದ್ದರೆ ಅವ್ರಿಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ವಿ ಆರ್ ಬ್ರಿಂಗಿಂಗ್ ಇಟ್ ಇನ್ ಅ ಮಚ್ ಡೀಪರ್ ಮ್ಯಾನರ್ ರಿಗಾರ್ಡಿಂಗ್ ಒನ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಇಡಿಯಮ್ಸ್ ಅಂತ ಹೇಳಿ. ಈಗ ಇಡಿಯಮ್ಸ್ ಅನ್ನೋದು ಈಗ ಆಲ್ರೆಡಿ ಒಂದು ಸೆಷನ್ ಇದ್ರ ಬಗ್ಗೆ ಮಾತಾಡಿ ಅದರ ಕಂಟಿನ್ಯೂಯೇಷನ್ ಅದರ ನೆಕ್ಸ್ಟ್ ಭಾಗವನ್ನು ಇನ್ನೂ ಸ್ವಲ್ಪ ಆಳವಾಗಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಆಲ್ ರೈಟ್, ಸೊ ದ ಹೋಲ್ ಥಿಂಗ್ ಈಸ್ ಅಬೌಟ್ ಮೇಕಿಂಗ್ ಇಂಗ್ಲೀಷ್ ಆ್ಯಸ್ ಸಿಂಪಲ್ ಆಸ್ ಪಾಸಿಬಲ್ and as easy as possible. That is our main purpose. Hagagi we are trying out various experimentations to see how we can reach you in the simplest manner possible anta heli. Then ಈಗ ಟು ಜಸ್ಟ್ ರೀಕ್ಯಾಪ್ ಏನು ಮಾತಾಡಿದ್ವಿ ಹಿಂದಿನ ಒಂದು ಸೆಷನಲ್ಲಿ ರಿಗಾರ್ಡಿಂಗ್ ಇಡಿಯಮ್ಸಲ್ಲಿ ಮೊದಲನೇ ಭಾಗದಲ್ಲಿ ಇಡಿಯಮ್ಸ್ ಅಂತ ಹೇಳಿದಾಗ ಪ್ರತಿ ಭಾಷೆಯಲ್ಲೂ ಸಹ ಅದರದ್ದೇ ಆದಂತಹ ಫಿಗರೇಟಿವ್ ಎಕ್ಸ್ಪ್ರೆಷನ್ ಅಂತ ಇರುತ್ತೆ. ಫಿಗರೇಟಿವ್ ಅಂತ ಹೇಳಿದರೆ ಸಾಂಕೇತಿಕವಾಗಿ ನಾವು ಕೆಲವೊಂದು ಪದಗಳ ಬಳಕೆಯನ್ನು ಮಾಡೋದನ್ನು ವಿ ಕಾಲ್ ಇಟ್ ಆ್ಯಸ್ ಫಿಗರೇಟಿವ್ ಎಕ್ಸ್ಪ್ರೆಷನ್ಸ್ ಅಥವಾ ಇಡಿಯಮ್ಸ್ ಅಥವಾ ಕನ್ನಡದಲ್ಲಿ ನುಡಿಗಟ್ಟುಗಳು ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ಭಾಷೆಯ ಸೌಂದರ್ಯವನ್ನು ಮತ್ತು ಭಾಷೆಯ ಒಂದು ಆಳ ಅಧ್ಯಯನವನ್ನು ಮಾಡುವಾಗ ಡೈರೆಕ್ಟ್ ವರ್ಡ್ಸ್ ಇರೋದಕ್ಕಿಂತನೂ ಇಫ್ ಯು ಹ್ಯಾವ್ ಯುವರ್ ಲ್ಯಾಂಗ್ವೇಜ್ ಫಿಲ್ಡ್ ವಿತ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದಾಗ ಸೊ ಸರ್ಟನ್ಲಿ ದಟ್ ಈಸ್ ಅ ಮಾರ್ಕ್ ಆಫ್ ಹ್ಯಾವಿಂಗ್ ಬೆಟರ್ ಎಫಿಷಿಯನ್ಸಿ ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಮೊದಲು ನಾವು ಸುಮಾರು ಎಕ್ಸಾಂಪಲ್ಸನ್ನು ನೋಡಿದ್ದೀವಿ. ಇನ್ನೂ ಹೋಗ್ತಾ ದರ್ ಇಸ್ ನೋ ಲಿಮಿಟ್ ಟು ಫೆಮಿಲಿಯರೈಸ್ ಆರ್ ಸೆಲ್ಸ್ ವಿತ್ ಇಡಿಯಮ್ಸ್. ಎಷ್ಟು ಬೇಕಾದರೂ, ಯಾಕೆಂತಂದರೆ ಅಷ್ಟು ಶತಮಾನಗಳಿಂದ ಭಾಷೆ ಇರೋವಾಗ ಸೊ ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್ ನ್ಯೂ idiomatic expressions have been included and they have been passed on to us. All right, so hagagi previous sessionally we saw regarding the origins of some of the idioms. inna ಭಾಷೆ ಜೊತೆಗೆ ಅದು ಬೆಳೀತಾ ಇರೋ ಹಾಗೆ ಕೆಲವೊಂದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಮಿಕ್ಸ್ ಆಗಿ ಕೆಲವೊಂದು idiomatic expressions ಬಂದಿದೆ. ಸೊ ನಾವು ಇಂಥ ಒಂದು ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಪರ್ಪಸ್ ಆಗಿ ಇರುವಂತಹ idioms ಇನ್ನೂ ಹಲವಾರು ಇದೆ. ಹಾಗಾಗಿ ನಾವು ಅದನ್ನು ಫೆಮಿಲಿಯರೈಸ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಸಪೋಸ್ ವಿ ಡೋಂಟ್ ನೋ ಇಡಿಯಮ್ಸ್ ಅಂತ ಅಂದ್ಕೊಳ್ಳಿ, ಇದು ಗೊತ್ತಿಲ್ಲ ಅಂತ ಹೇಳಿದಾಗ ಅಲ್ಲಿ ಆ ಪದಗಳಿಗೆ ಅರ್ಥ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಬಿಕಾಸ್ ಇಟ್ ವಿಲ್ ನಾಟ್ ಬಿ ರೆಲೆವೆಂಟ್ ಟು ದ ಕಾಂಟೆಕ್ಟ್. ಅಂದರೆ ಅಲ್ಲಿ ಆ ಬೇರೆ ಸೆಂಟೆನ್ಸಿಗೆ ಇದು ಲಿಂಕ್ ಮಾಡಿದಾಗ ಆ ಸೆಂಟೆನ್ಸ್ಗೆ ಅರ್ಥನೇ ಬರೋದಿಲ್ಲ, ನಿಮಗೆ ಆ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ನ ಅರ್ಥ ಗೊತ್ತಿಲ್ಲ ಅಂತ ಹೇಳಿದ್ರೆ. ಆ್ಯಂಡ್ ದೇರ್ ಫೋರ್ ಸೊ ಇಫ್ ಯು ನೋ ದ ಮೀನಿಂಗ್ ಆಫ್ ದ ಇಡಿಯಮ್ಸ್ ಅಂತ ಹೇಳಿದ್ರೆ ದಟ್ ಸೆಂಟೆನ್ಸ್ ವಿಲ್ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಯೋರ್ ಸೈಡ್. ಅಂದರೆ ಆ ಒಂದು ಕಾಂಟೆಕ್ಸ್ಟ್ಗೆ ಆ ಒಂದು ಪ್ಯಾಸೇಜ್ಗೆ ಹೆಚ್ಚಿನ ಒಂದು ಮೌಲ್ಯ ನಿಮಗೆ ಕಾಣುತ್ತೆ ಯಾವಾಗ ಆ ಇಡಿಯಮ್ಸ್ ನಿಮಗೆ ಅರ್ಥ ಆದಾಗ ಆ ಸೆಂಟೆನ್ಸಲ್ಲಿ ಅಥವಾ ಆ ಪ್ಯಾಸೇಜಲ್ಲಿ. ಸೊ ದ ಮೋರ್ ಇಡಿಯಮ್ಸ್ ದಟ್ ಯು ಯೂಸ್ ಇನ್ ಯುವರ್ ಲ್ಯಾಂಗ್ವೇಜ್ ಅನ್ನೋವಾಗ ದ ಮೋರ್ ಪ್ರೊಫಿಷಿಯನ್ಸಿ ಯು ಹ್ಯಾವ್ ಗೇನ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಈಗ ಇನ್ನೂ ಕಾಮನ್ ಇಡಿಯಮ್ಸ್ ಯಾವ್ದ್ಯಾವುದು, ನಾವು ಇದನ್ನೆಲ್ಲ ಬಹಳ ಏನು ರೇರ್ ಆಗಿರೋ ಇಡಿಯಮ್ಸ್ ನಾವು ತಗೊಂಡು ಅದಿನ್ನೂ ಬಹಳ ದೂರ ಇದೆ ಅದು. ಬಟ್ ಆದರೆ ಈಗ ಎವ್ರಿ ಡೇ ಯೂಸೇಜಲ್ಲಿ ಇನ್ನೂ ಬೇಕಾದಷ್ಟು ಇಡಿಯಮ್ಸು ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಅದನ್ನು ಬಳಸ್ತಾನೆ ಇರ್ತೀವಿ. ಬೋತ್ ಇನ್ ದ ವರ್ನಾಕ್ಯುಲರ್ ಲ್ಯಾಂಗ್ವೇಜ್, ನಮ್ಮ ನೇಟಿವ್ ಲ್ಯಾಂಗ್ವೇಜಲ್ಲಾದರೂ ಸರಿ, ಇಂಗ್ಲೀಷಲ್ಲಾದರೂ ಸರಿ, ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ಹ್ಯಾವ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್. ನಮಗೆ ಗೊತ್ತಿಲ್ಲದ ಹಾಗೆ ಅದು ನಮ್ಮ ಜೀವನದಲ್ಲಿ ಅದು ಇದು ಮಾಡ್ಕೊಂಡು ಬಂದಿದೆ, ಉಳ್ಕೊಂಡು ಬಂದಿದೆ. ಸೊ ನಾವು ವಿಲ್ ಸಿ ಟು ಮೇಕ್ ಮ್ಯಾಟರ್ಸ್ ವರ್ಸ್, ದಟ್ ಮೀನ್ಸ್ ಟು ಆ್ಯಡ್ ಟು ದ ಡಿಫಿಕಲ್ಟೀಸ್. ಈಗ ಒಂದು ಇಡಿಯೋಮ್ಯಾಟಿಕ್ ಒನ್ ಮೋರ್ ಎಕ್ಸ್ಪ್ರೆಷನ್ ಇದು ಟು ಮೇಕ್ ಮ್ಯಾಟರ್ಸ್ ವರ್ಸ್ ಅಂತಂದ್ರೇನು. ಈಗ ಕನ್ನಡದಲ್ಲಿ ಮೊದಲೇ ಇಷ್ಟೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅದರಲ್ಲಿ ಇದು ಬೇರೆ ಅಂತ ಹೇಳ್ತೀವಲ್ಲ, ದಟ್ ಮೀನ್ಸ್ ಆಲ್ರೆಡಿ ವಿ ಆರ್ ಸ್ಟೀಪ್ಡ್ ಇನ್ ಡಿಫಿಕಲ್ಟೀಸ್ ಆ್ಯಂಡ್ ಟು ಮೇಕ್ ಮ್ಯಾಟರ್ಸ್ ವರ್ಸ್, ಅದನ್ನು ಇನ್ನೂ ಪರಿಸ್ಥಿತಿ ಹಾಳು ಮಾಡೋ ಇದರಲ್ಲಿ ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಮೊದಲೇ ನಮಗೆ ಹಣ ಇಲ್ಲ, ಅಕಸ್ಮಾತ್ ಫ್ಯಾಮಿಲಿಯಲ್ಲಿ ಎನ್ ಎಕ್ಸಾಂಪಲ್, ಸೊ ಆಲ್ರೆಡಿ ವಿ ಆರ್ ಪುವರ್, ವಿ ಡು ನಾಟ್ ಹ್ಯಾವ್ ಮನಿ ಫಾರ್ ಮೀಟಿಂಗ್ ದ ಬೇಸಿಕ್ ನೀಡ್ಸ್. ಅದರಲ್ಲಿ ಯಾರ್ದೋ ಇರೋಬ್ರದ್ದು ಒಂದು ಕೆಲಸ ಹೋಯಿತು ಅಂತ ಹೇಳಿದಾಗ ಆಗ ದಟ್ ಮೀನ್ಸ್ ಇಟ್ ಈಸ್ ಆ್ಯಡಿಂಗ್ ಟು ದ ಪ್ರಾಬ್ಲಮ್ಸ್ ಆ್ಯಂಡ್ ಮೇಕಿಂಗ್ ದ ಮ್ಯಾಟರ್ ಈವನ್ ವರ್ಸ್ ಅಂತ ಹೇಳಿ.
ಸೊ ದಟ್ ಮೀನ್ಸ್ ಟು ಮೇಕ್ ದ ಮ್ಯಾಟರ್ಸ್ ಈವನ್ ವರ್ಸ್, ಸಂದರ್ಭನ ಇನ್ನೂ ಹದಗೆಡಿಸುವಂತಹ ಒಂದು ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್. ಟು ಆ್ಯಡ್ ಟು ದ ಡಿಫಿಕಲ್ಟೀಸ್, ಇರೋದು ಸಾಲದು ಅಂತ ಹೇಳಿ ಇನ್ನೂ ಕಷ್ಟಗಳು ಬಂದಾಗ ವಿ ಟೆಲ್ ದಿಸ್ ಇಡಿಯಮ್. ಓಕೆ, ಇನ್ ದಟ್ ಕಾಂಟೆಕ್ಸ್ಟ್. ದೆನ್ ಟೈಮ್ ಫ್ಲೈಸ್. ಇವಾಗ ಟೈಮ್ ಅಂತ ಅಂದರೆ ಸಮಯ ಹಾರ್ತಾ ಇದೆ ಅಂತ ನಾವು ಹೇಳ್ತೀವಿ, ರೈಟ್? ಸೊ ಹಾರ್ತಾ ಇದೆ ಅಂದರೆ ವಿ ನೋ ದಟ್ ಓನ್ಲಿ ದ ಬರ್ಡ್ಸ್ ಫ್ಲೈ ಅಂತ ಹೇಳಿ. ಸೊ ವಾಟ್ ಈಸ್ ದ ಫಿಗರೇಟಿವ್ ಮೀನಿಂಗ್ ಹಿಯರ್ ಅಂತ ಅಂದರೆ, ಸಮಯನ ನಾವು ಹಕ್ಕಿಗೆ ಒಂದು ಹೋಲಿಸ್ಬಿಟ್ಟು ವಿ ಸೇ ದಟ್, ಅಂದರೆ ಹಾರ್ತಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಮಗೆ ಒಂದು ಹಿಡಿತಾನೆ ಇಲ್ಲ. ಟೈಮ್ ಈಸ್ ಜಸ್ಟ್ ಫ್ಲೈಯಿಂಗ್ ಅವೇ ಲೈಕ್ ದಟ್ ಅಂತ ಹೇಳಿದಾಗ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ ಹೊತ್ತಿಗೆ ಸಮಯ ಉರುಳ್ತಾ ಇದೆ ಅಂತ ನಾವು ಹೇಳ್ತೀವಿ. ಸಮಯ ಆಗ್ತಾ ಇದೆ, ದಟ್ ಮೀನ್ಸ್ ಟೈಮ್ ಈಸ್ ಫ್ಲೈಯಿಂಗ್ ಅಂತ ಹೇಳಿ. ಸೊ ಪಕ್ಷಿ ಥರ ಅದು ಹಾರ್ತಾ ಇದೆ ಅಂತ ಹೇಳಿ. ಸೊ ದ ಫಾಸ್ಟ್ ಪೇಸ್ ಆರ್ ಮೂವ್ಮೆಂಟ್ ಆಫ್ ಟೈಮ್. ಸೊ ಟೈಮ್ ಈಸ್ ಫ್ಲೈಯಿಂಗ್ ಅಂತ ಹೇಳಿದ್ರೆ ಕಾಲ ಅದು ಉರುಳು ಹೋಗ್ತಾ ಇದೆ ಅಂತ ದಟ್ ಮೀನ್ಸ್ ವಾಟ್, ದ ಫಾಸ್ಟ್ ಮೂವ್ಮೆಂಟ್ ಆಫ್ ಅ ಟೈಮ್, ದಟ್ ಎವ್ರಿಥಿಂಗ್ ಅಂದರೆ ನಾವು ನೋಡ್ತಾನೆ ಸಮಯ ಎಷ್ಟು ಹೋಗ್ತಾ ಇದೆ ಮುಂದೆ ಅಂತ ಹೇಳಿ. ದೆನ್ ಸೋ ಫಾರ್ ಸೋ ಗುಡ್ ಅಂತಂದ್ರೇನು, ಥಿಂಗ್ಸ್ ಆರ್ ಗೋಯಿಂಗ್ ವೆಲ್ ಸೋ ಫಾರ್. ಸೊ ಇಷ್ಟು ಮಾತ್ರ, ಇಲ್ಲಿವರೆಗೂ ಇಷ್ಟು ಮಾತ್ರ. ಸೋ ಫಾರ್ ಸೋ ಗುಡ್ ಅಂತ ಹೇಳಿದ್ರೆ ಏನೋ ದೇವರದಿಂದ ಇಲ್ಲಿವರೆಗೂ ಇಷ್ಟು ಮಾತ್ರ ಇದ್ದೀವಿ. ಆಲ್ ರೈಟ್, ದೇರ್ ಆರ್ ನೋ ಪ್ರಾಬ್ಲಮ್ಸ್, ವಿ ಆರ್ ಕಂಟೆಂಟೆಡ್, ವಿ ಆರ್ ಮಚ್ ಹ್ಯಾಪಿ. ಆಲ್ ರೈಟ್, ಸೊ ಆ್ಯಸ್ ಫಾರ್ ಆಸ್ ನೌ, ಅದಂದರೆ ಇಲ್ಲಿವರೆಗೂ ಸಹ ವಿ ಆರ್ ಹ್ಯಾಪಿ ಅಂತ ಹೇಳಿ. ಸೊ ಸೋ ಫಾರ್ ಸೋ ಗುಡ್ ಅಂತ ಅಂದರೆ ಥಿಂಗ್ಸ್ ಆರ್ ಮೂವಿಂಗ್ ಆನ್ ಪ್ರಿಟಿ ವೆಲ್ ಅಂತ ಅರ್ಥ. ದೆನ್ ಪುಲ್ ಯೋರ್ ಸೆಲ್ಫ್ ಟುಗೆದರ್, ದಟ್ ಮೀನ್ಸ್ ಟು ಕಂಟ್ರೋಲ್ ಆರ್ ಟೆಂಪರ್ ಆರ್ ಟು ಕಾಮ್ ಡೌನ್. ಪುಲ್ ಯೋರ್ ಸೆಲ್ಫ್ ಟುಗೆದರ್ ಅಂತ ಹೇಳಿದ್ರೆ ದಟ್ ಮೀನ್ಸ್ ವೆನ್ ಯು ಆರ್ ಔಟ್ ಆಫ್ ಯುವರ್ ಕಂಟ್ರೋಲ್, ಔಟ್ ಆಫ್ ಯುವರ್ ಟೆಂಪರ್, ಕಿರ್ಚೋದು ಮತ್ತು ಕೂಗಾಡೋದು ಅಥವಾ ಏನೋ ಅವು ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದ್ದಾಗ, ನಾವು ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದು ಇದ್ದಾಗ, ಆಗ ಪುಲ್ ಯೋರ್ ಸೆಲ್ಫ್, ಓಕೆ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಅಂತ ಹೇಳಿದಾಗ ಏನದು ಪುಲ್ ಯೋರ್ ಸೆಲ್ಫ್ ಟುಗೆದರ್ ಅಂತಂದರೆ ಕಂಟ್ರೋಲ್ ಯುವರ್ ಟೆಂಪರ್ ಆ್ಯಂಡ್ ಪ್ಲೀಸ್ ಕಾಮ್ ಡೌನ್ ಅಂತ ಅರ್ಥ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್, ಇಟ್ಸ್ ನಾಟ್ ರಾಕೆಟ್ ಸೈನ್ಸ್, ದಟ್ ಮೀನ್ಸ್ ಇಟ್ ಈಸ್ ನಾಟ್ ಸೋ ಕಾಂಪ್ಲಿಕೇಟೆಡ್. ಅಂದರೆ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಅಂತಂದ್ರೇನು, ಇದೇನು ಬ್ರಹ್ಮವಿದ್ಯೆ ಅಲ್ಲ. ಇದು ನಮ್ಮ ಭಾಷೆ ನೇಟಿವ್ ಲ್ಯಾಂಗ್ವೇಜಲ್ಲೂ ಇದೆ ಅಲ್ವಾ, ಇದೇನು ಬ್ರಹ್ಮವಿದ್ಯೆನಾ ಅಂತ ಅಂದರೆ ಏನು, ಅಂಥ ದೊಡ್ಡದೇನು ಇದಲ್ಲ, ಯಾರು ಬೇಕಾದರೂ ಮನಸ್ಸು ಮಾಡಿದ್ರೆ ಕಲಿಬಹುದು. ಸೊ ಸಿಮಿಲರ್ಲಿ ಇಂಗ್ಲೀಷ್ ಇಸ್ ನಾಟ್ ರಾಕೆಟ್ ಸೈನ್ಸ್ ಅಂತ ಅಂದ್ರೇನು, ಅಲ್ಲಿ ಕೂತ್ಕೊಂಡು ಲ್ಯಾಬೋರೇಟ್ರಿಯಲ್ಲಿ ತಲೆ ಕೆಡಿಸ್ಕೊಂಡು ಹುಚ್ಚರ ಥರ ಮಾಡ್ಕೊಳ್ಳೋಂಥ ಅಗತ್ಯ ಏನೂ ಇಲ್ಲ. ಇಟ್ ಈಸ್ ಜಸ್ಟ್ ಸಿಂಪಲ್ ಎಫರ್ಟ್ ಹಾಕಿದ್ರೆ ಅದೇನು ದೊಡ್ಡ ಮಹಾನ್ ವಿದ್ಯೆ ಅಲ್ಲ, ಬ್ರಹ್ಮವಿದ್ಯೆ ಏನಲ್ಲ. ಇಟ್ ಈಸ್ ನಾಟ್ ಸಚ್ ಅ ಕಾಂಪ್ಲಿಕೇಟೆಡ್ ಥಿಂಗ್ ಇಫ್ ಯು ಹ್ಯಾವ್ ದ ವಿಲ್ಲಿಂಗ್ನೆಸ್ ಆ್ಯಂಡ್ ದ ಡಿಟರ್ಮಿನೇಷನ್ ಆ್ಯಂಡ್ ದ ಎಫರ್ಟ್ ರಿಕ್ವೈರ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಅ ವೆರಿ ಸಿಂಪಲ್ ಥಿಂಗ್ ಆ್ಯಂಡ್ ಅಬ್ಸಲ್ಯೂಟ್ಲಿ ನಾಟ್ ಕಾಂಪ್ಲಿಕೇಟೆಡ್. ಫೈನ್. ದೆನ್ ನೆಕ್ಸ್ಟ್ ಒನ್, ಗಿವ್ ಸಮ್ ಒನ್ ದ ಬೆನಿಫಿಟ್ ಆಫ್ ದ ಡೌಟ್ ಅಂತ ಅಂದರೆ, ಈಗ ಯೂಶ್ವಲಿ ಇದು ಕೋರ್ಟ್ ಕೇಸಸಲ್ಲಿ ಸಮ್ಟೈಮ್ಸ್ ದಿ ಅಕ್ಯೂಸ್ಡ್ ಅಂದರೆ ಏನು, ಯಾರು ಅಪರಾಧಿ ಸ್ಥಾನದಲ್ಲಿ ಇರ್ತಾರೆ ಅಲ್ವಾ, ಅಕಸ್ಮಾತ್ ಸಾಕ್ಷಿಗಳು ಅದೆಲ್ಲನೂ ಸಹ ಪುರಾವೆಗಳು ಕಂಪ್ಲೀಟಾಗಿ ಅವ್ರಿಗೆ ಸಿಗಲಿಲ್ಲ ಅಂತ ಹೇಳಿದಾಗ ಅಪರಾಧಿಗೆ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳಿ ಕೊಡ್ತಾರೆ. ಸೊ ವಾಟ್ ಡು ವಿ ಮೀನ್ ಬೈ ದ್ಯಾಟ್ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳಿದ್ರೆ, ಸರಿ ಆಯಿತು, ಯಾಕೆಂದರೆ ಪುರಾವೆಗಳು ನಮ್ಮ ಅಂದರೆ ಅವರ ಒಂದು ಇದನ್ನು ದಟ್ ಮೀನ್ಸ್ ಸ್ವಲ್ಪ ಕನ್ಸೆಷನಲ್ ರೇಂಜಲ್ಲಿ ಇರೋದ್ರಿಂದ ಅವ್ರ ಕಂಪ್ಲೀಟಾಗಿ ಟಾರ್ಗೆಟ್ ಮಾಡದೆ ಅವರನ್ನು ಒಂದು ಸ್ವಲ್ಪ ನಮಗೆ ಇರಬಹುದೇನೋ, ಸ್ವಲ್ಪ ಅಲ್ಲಿ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆಯೇನೋ ಅನ್ನೋ ರೀತಿಯಲ್ಲಿ ಅದು ರಿಲ್ಯಾಕ್ಸೇಷನ್ ಕೊಡ್ತಾ ಇದೆ. ದಟ್ ಮೀನ್ಸ್ ಟ್ರಸ್ಟ್ ವಾಟ್ ಸಮ್ ಒನ್ ಸೇಸ್ ಅಂತ ಹೇಳಿದ್ರೆ, ಇಲ್ಲಿ ಕಂಪ್ಲೀಟಾಗಿ ನಾವು ಆ್ಯಕ್ಷನ್ ತಗೊಳ್ಳೋದಕ್ಕಿಂತನೂ ಅವ್ರು ಹೇಳ್ತಾ ಇರೋದ್ರಲ್ಲಿ ಏನೋ ಸತ್ಯ ಇದೆ ಅಂತ ಹೇಳಿ ನಾವು ನಂಬಬೇಕು. ಸೊ ಗಿವ್ ದ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳಿದ್ರೆ, ಪ್ರತಿಯೊಂದು ನಾವು ಸಂಶಯಾಸ್ಪದವಾಗಿ ನೋಡದೆ ಸ್ವಲ್ಪ ಅವರ ದೃಷ್ಟಿಯಿಂದನೂ ನೋಡಿದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಗಿವಿಂಗ್ ದ ಬೆನಿಫಿಟ್ ಆಫ್ ಡೌಟ್. ಸರಿ, ಅವ್ರ ಪರವಾಗಿ ನೋಡೋಣ ಒಂದು ಸರ್ತಿ ಅಂತ ಹೇಳಿದಾಗ ದಟ್ ಈಸ್ ಗಿವಿಂಗ್ ದ ಬೆನಿಫಿಟ್ ಆಫ್ ಡೌಟ್. ದೆನ್ ಕ್ರಾಸ್ ದ ಬ್ರಿಡ್ಜ್ ವೆನ್ ವಿ ಕಮ್ ಟು ಇಟ್ ಅಂತಂದ್ರೇನು, ಇವಾಗ ಸಾಧಾರಣವಾಗಿ ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾವೆ ಊದಿದ್ರು ಅಂತ ಹೇಳ್ತಾರೆ. ಅಂದರೆ ಇನ್ನೂ ಏನೂ ಆಗೇ ಇಲ್ಲ, ಅಷ್ಟು ಬೇಗ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಿದ್ರೆ ಎಲ್ಲೋ ದೂರ ಹೊರಟೋಗಿದ್ದಾರೆ ಆಲೋಚನೆಯಲ್ಲಿ ಅಂತ ಹೇಳಿದಾಗ ದಟ್ ಮೀನ್ಸ್ ಲೆಟ್ ದ ಬ್ರಿಡ್ಜ್ ಕಮ್ ದೆನ್ ಯು ಕ್ಯಾನ್ ಕ್ರಾಸ್ ಇಟ್. ಅಂದರೆ ಇನ್ನೂ ಬ್ರಿಡ್ಜ್ ಬಂದೇ ಇಲ್ಲ, ಯುರ್ ಆಲ್ರೆಡಿ ಪ್ಲಾನಿಂಗ್ ಆ್ಯಂಡ್ ಥಿಂಕಿಂಗ್ ಆಫ್ ಕ್ರಾಸಿಂಗ್ ದ ಬ್ರಿಡ್ಜ್ ಅಂತಂದರೆ, ಸೊ ದಟ್ ಮೀನ್ಸ್ ಆ ಸಂದರ್ಭ ಬರಲಿ ಫಸ್ಟು, ದೆನ್ ವಿ ಕ್ಯಾನ್ ಟೇಕ್ ಆ್ಯನ್ ಆ್ಯಕ್ಷನ್ ಅಂತ ಹೇಳಿ. ಸೊ ಫಸ್ಟ್ ಲೆಟ್ ಅಸ್ ಕಮ್ ಟು ದ ಬ್ರಿಡ್ಜ್ ಆ್ಯಂಡ್ ದೆನ್ ವಿ ಕ್ಯಾನ್ ಟೇಕ್ ದಿ ಆ್ಯಕ್ಷನ್ ಆಫ್ ಕ್ರಾಸಿಂಗ್ ಓವರ್ ದ ಬ್ರಿಡ್ಜ್ ಅಂತ ಹೇಳಿ. ಸೊ ಆ ಸಂದರ್ಭ ಫಸ್ಟ್ ಬರಲಿ. ನಾವೆಲ್ಲ ಏನು ಮಾಡ್ತೀವಿ, ಇನ್ನೂ ಎಲ್ಲೋ ಇರುತ್ತೆ, ಆದರೆ ಇವಾಗಿಂದನೇ ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಮೊದಲೇ ಆಲೋಚನೆ ಮಾಡಬೇಕು. ಆದರೆ ಕೆಲವೊಂದನ್ನು ಅದು ಬಂದಾಗ ನೋಡಿಕೊಂಡ್ರೆ ಸಾಕು ಅಲ್ವಾ. ಸೊ ಮೊದಲಿಂದನೇ ಇಫ್ ಯು ಜಸ್ಟ್ ಬ್ರೇಕ್ ಯುವರ್ ಮೈಂಡ್ ಆ್ಯಂಡ್
ಡಿಸ್ಟರ್ಬ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ, ಪ್ಲಾನಿಂಗ್ ಅಂತ ಹೇಳಿದಾಗ ಇಟ್ ಮೇ ನಾಟ್ ವರ್ಕ್ ಔಟ್. ಸೊ ಲೆಟ್ ದ ಸಿಚುವೇಶನ್ ಕಮ್ ಆ್ಯಂಡ್ ದೆನ್ ವಿ ವಿಲ್ ನೋ ಹೌ ಟು ಟೇಕ್ ಆನ್ ಆ್ಯಕ್ಷನ್ ರಿಗಾರ್ಡಿಂಗ್ ದಟ್. ಸೊ ಕ್ರಾಸ್ ದಟ್ ಬ್ರಿಡ್ಜ್ ವೆನ್ ವಿ ಕಮ್ ಟು ಇಟ್. ಸೊ ಬ್ರಿಡ್ಜ್ ಬಂದ ಮೇಲೆ ಬೇಕಾದರೆ ಕ್ರಾಸ್ ಮಾಡೋಣ. ಬಿಫೋರ್ ದಟ್ ದೆರ್ ಇಸ್ ನೋ ನೀಡ್ ಆಫ್ ಪ್ರಿಪೇರಿಂಗ್ ಅವರ್ ಸೆಲ್ಫ್ ಟು ಕ್ರಾಸ್ ದ ಬ್ರಿಡ್ಜ್. ಫೈನ್. ದೆನ್ ಆ್ಯಡ್ ಇನ್ಸಲ್ಟ್ ಟು ಇಂಜುರಿ. ದಟ್ ಮೀನ್ಸ್ ಟು ಮೇಕ್ ಅ ಬ್ಯಾಡ್ ಸಿಚುವೇಶನ್ ವರ್ಸ್. ಆ್ಯಡ್ ಇನ್ಸಲ್ಟ್ ಟು ದ ಇಂಜುರಿ ಅಂತ ಹೇಳಿದ್ರೆ ಗಾಯ ಆಗಿರುತ್ತೆ, ಅದಕ್ಕೆ ಉಪ್ಪು ಸವರಿದ್ರು ಅಂತ ಹೇಳ್ತಾರೆ. ದಟ್ ಮೀನ್ಸ್ ಉಪ್ಪು ಸವರಿದಾಗ ಏನಾಗುತ್ತೆ, ಆ ಗಾಯ ಇನ್ನೂ ಉರಿಯುತ್ತೆ, ರೈಟ್? ಸೊ ಹಾಗಾಗಿ ಅದೇ ಥರ ಇದನ್ನು ಆ್ಯಡ್ ಇನ್ಸಲ್ಟ್ ಟು ಇಂಜುರಿ ಅಂದರೆ ಮೊದಲೇ ಆ ವ್ಯಕ್ತಿ ಹತಾಶನಾಗಿ ಹೋಗ್ಬಿಟ್ಟಿದ್ದಾನೆ, ಎಲ್ಲ ಕಳ್ಕೊಂಡು ತುಂಬ ಗಾಯಗೊಂಡಿರೋ ವ್ಯಕ್ತಿ ಆಗಿರ್ತಾನೆ. ನಾಟ್ ಓನ್ಲಿ ಫಿಸಿಕಲ್ ಇಂಜುರೀಸ್, ಈವನ್ ಮೆಂಟಲ್ ಡಿಸ್ಟರ್ಬೆನ್ಸು ಸಹ ಇರ್ಬೋದು. ಮೊದಲೇ ಇಂಜೂರ್ಡ್ ಆಗಿರುವಂಥ ವ್ಯಕ್ತಿಗೆ ನಾವು ಬರೆ ಎಳೆದಾಗ ಅಥವಾ ಉಪ್ಪು ಸುರಿದಾಗ ಆ್ಯಡ್ ಇನ್ಸಲ್ಟ್ ಟು ದ ಇಂಜುರಿ ಅಂತ ಹೇಳಿದ್ರೆ ಆಲ್ರೆಡಿ ಕೆಳಗೆ ಬಿದ್ದು ಹೋಗಿರುವಂಥ ವ್ಯಕ್ತಿಗೆ ಇನ್ನೂ ಹೆಚ್ಚು ನಾವು ಅವಮಾನ ಮಾಡಿದಾಗ ಏನಾಗುತ್ತೆ? isn't it? That is going to an extreme. Add insult to injury ಅಂತ ಹೇಳಿದ್ರೆ ಫುಲ್ಲು ಮೊದಲೇ ಬಿದ್ದು ಹೋಗ್ಬಿಟ್ಟಿದ್ದಾನೆ, ಹತಾಶನಾಗಿ ಬಿದ್ದುಬಿಟ್ಟಿದ್ದಾರೆ. ಸೊ ಬಿದ್ದಿರೋನ್ನ ಮತ್ತೆ ಅಣಗಿಸಿ ಏನು ಸಾಧನೆ ಮಾಡ್ತೀವಿ? ಸೊ ದಟ್ ಈಸ್ ಕಾಲ್ಡ್ ಆಸ್, ದಟ್ ಮೀನ್ಸ್ ಟು ಮೇಕ್ ಅ ಬ್ಯಾಡ್ ಸಿಚುವೇಶನ್ ವರ್ಸ್. ಬಿದ್ದಿರೋರನ್ನ ಇನ್ನೂ ಜಾಸ್ತಿ ಅಣಗಿಸೋದು ಅಥವಾ ಕಷ್ಟಪಟ್ಟಿರೋರಿಗೆ ಇನ್ನೂ ಬರೆಗಳನ್ನ ಹಾಕ್ತಾ ಇರೋದು, ಇನ್ನೂ ನೋಯಿಸೋದು. ದಟ್ ಈಸ್ ಕಾಲ್ಡ್ ಆಸ್ ಆ್ಯಡಿಂಗ್ ಇನ್ಸಲ್ಟ್. ಅಂದ್ರೇನು? ಇಂಜುರಿ ಆಗಿರೋರಿಗೆ ಮತ್ತೆ ಪುನಃ ಅವ್ರನ್ನ ಇನ್ಸಲ್ಟ್ ಮಾಡ್ತಾ ಇರುವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಆ್ಯಡಿಂಗ್ ಇನ್ಸಲ್ಟ್ to the injury. Then ಬರ್ಡ್ಸ್ ಆಫ್ ಅ ಫೆದರ್ ಫ್ಲಾಕ್ ಟುಗೆದರ್ ಅಂದರೆ ಒಂದೇ ಗೂಡಿನ ಹಕ್ಕಿಗಳು ಅಂತ ನಾವು ಹೇಳ್ತೀವಿ. ದಟ್ ಮೀನ್ಸ್ ಹೂಸ್ ಎವರ್ ಮೈಂಡ್ ಸೆಟ್ಸ್ ಆರ್ ದ ಸೇಮ್. ಅಂದರೆ ಇದು ಸ್ವಲ್ಪ ನೆಗೆಟಿವ್ ಆಗಿ ಎಲ್ಲ ಪಕ್ಷಿಗಳು ಒಂದೇ ಥರ ಇರೋದೆಲ್ಲ ಒಂದು ಕಡೆ ಸೇರಿಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಸೊ ಎಲ್ಲ ಒಂದು ಕಾನ್ಸ್ಪಿರಸಿ ಮಾಡೋದು, ಸಂಚು ಮಾಡೋರೆಲ್ಲ ಒಂದು ಗುಂಪು ಸೇರಿಬಿಟ್ಟಿದ್ದಾರೆ ಅಂತಂದಾಗ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಅಂತ ಅಂದ್ರೇನು, ಯಾರ್ಯಾರ ರೆಕ್ಕೆಗಳು ಪಕ್ಷಿಗಳು ಒಂದೇ ರೆಕ್ಕೆಗಳನ್ನ ಇಟ್ಕೊಂಡಿರ್ತಾರೋ ಅವರೆಲ್ಲ ಒಂದು ಕಡೆ ಸೇರಿಬಿಟ್ಟಿದ್ದಾರೆ ಅಂತ ಹೇಳಿ. ಸೊ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂದರೆ ಒಂದೇ ಮೈಂಡ್ ಸೆಟ್ ಇರೋರೆಲ್ಲ ಒಂದು ಕಡೆ ಗುಂಪು ಸೇರೋದು. ದಟ್ ಈಸ್ ಕಾಲ್ಡ್ ಆಸ್ ಫ್ಲಾಕಿಂಗ್ ಟುಗೆದರ್. ದಟ್ ಮೀನ್ಸ್ ಪೀಪಲ್ ಹೂ ಆರ್ ಅಲೈಕ್ ಅಂದರೆ ಒಂದೇ ಥರ ಇರೋವಂಥ ಮನಸ್ಥಿತಿ ಇರೋರು ಆರ್ ಆಫನ್ ಫ್ರೆಂಡ್ಸ್. ಅಂದರೆ ಈಗ ನೀವು ಫ್ರೆಂಡ್ಸ್ ಮಾಡೋವಾಗಲೂ ಏನು ನಿಮ್ಮ ಮೈಂಡ್ ಸೆಟ್ಗೆ ಮ್ಯಾಚ್ ಆಗುವಂತಹ, ಅದು ಒಳ್ಳೇದೋ ಕೆಟ್ಟವರೋ ವಾಟ್ ಎವರ್, ಓಕೆ, ಸೊ ಅಂಥವರೆಲ್ಲ ಒಂದು ಕಡೆ ಸೇರ್ತಾರೆ, ಇನ್ನು ಮಿಕ್ಕಿದವರೆಲ್ಲ ಒಂದು ಕಡೆ ಸೇರ್ತಾರೆ. ಈ ಗ್ರೂಪ್ಸ್ ಎಲ್ಲ ಹೇಗಾಗತ್ತೆ? ಡಿಪೆಂಡಿಂಗ್ ಆನ್ ದಿ ಕಾಮನ್ ಮೈಂಡ್ ಸೆಟ್ಸ್. ಫೈನ್. ದೆನ್ ನೆಕ್ಸ್ಟ್ ಒನ್, ಬ್ರೇಕ್ ದಿ ಐಸ್. ಈಗ ಬ್ರೇಕ್ ದಿ ಐಸ್ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ವೆನ್ ಯು ಗೋ ಟು ನ್ಯೂ ಸಿಚುವೇಶನ್, ಮೇ ಬಿ ಅ ನ್ಯೂ ಕ್ಲಾಸ್ ರೂಮ್ ಇರ್ಬೋದು, ಅಥವಾ ನ್ಯೂ ವರ್ಕ್ ಪ್ಲೇಸ್ ಇರ್ಬೋದು, ಅಥವಾ ಯಾವುದೋ ಒಂದು ಫ್ಯಾಮಿಲಿ ಗ್ಯಾದರಿಂಗಿಗೆ ಹೋದಾಗ ಅಲ್ಲಿ ನಿಮ್ಗೆ ಯಾರೂ ಪರಿಚಯನೇ ಇರಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ನೀವು ಬಸ್ಸಲ್ಲೋ ಟ್ರೈನಲ್ಲೋ ಜರ್ನಿ ಮಾಡೋವಾಗ. ಸೊ ವೆನ್ ಯು ಫೈಂಡ್ ಪೀಪಲ್ ಹೂ ಆರ್ ಅನ್ನೋನ್ ಟು ಯು, ಯಾರು ನಮಗೆ ಏನು ಪರಿಚಯ ಗೊತ್ತಿಲ್ಲದೆ ಇರೋವಾಗ ನಾವೇನು ಮಾಡ್ತೀವಿ? ಬ್ರೇಕಿಂಗ್ ದಿ ಐಸ್ ಅಂತ ಹೇಳಿದ್ರೇನು ಒಂದು ಸ್ವಲ್ಪ ಆ ಅಟ್ಮಾಸ್ಫಿಯರ್ ತುಂಬ ಗಂಭೀರವಾಗಿ ಸೀರಿಯಸ್ ಆಗಿರೋದನ್ನು ಕಂಫರ್ಟೇಬಲ್ ಆಗಿ ಮಾಡೋದಕ್ಕೆ ಸಾಮಾನ್ಯವಾಗಿ ಟು ಬ್ರೇಕ್ ದಿ ಐಸ್ ಅಂದರೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋವಾಗ ವಿ ಟೆಲ್ ದಟ್ ತುಂಬ ಮಳೆ ಅಲ್ವಾ ಅಥವಾ ತುಂಬ ಬಿಸಿಲಲ್ವಾ. ಸೊ ದ ಫಸ್ಟ್ ಕಮೆಂಟ್ ವಿ ಮೇಕ್ ಟು ಬ್ರೇಕ್ ದಿ ಐಸ್, ಆ ಒಂದು ಅಸಹನೀಯವಾದ ಒಂದು ಸೈಲೆನ್ಸ್ ಏನಿದೆ ಅದನ್ನು ಸ್ವಲ್ಪ ಹೋಗ್ಲಾಡಿಸೋದಕ್ಕೆ ವಿ ಸೇ ದಟ್ ಟು ಬ್ರೇಕ್ ದಿ ಐಸ್ ಐ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ದಿ ವೆದರ್. ಸೊ ಹೊರಗಡೆ ನೋಡ್ತಾ ವೆದರ್ ಬಗ್ಗೆ ಮಾತಾಡಿದಾಗ ಆ ಒಂದು ಗ್ಯಾಪ್ ಏನಿತ್ತು ಬಿಟ್ವೀನ್ ದ ಪೀಪಲ್ ದೇರ್, ಅದು ಸ್ವಲ್ಪ ಕಂಫರ್ಟೇಬಲ್ ಆಗಿ ಅದನ್ನು ಸ್ವಲ್ಪ ಒಡೆದು ಅವರು ಓಪನ್ ಅಪ್ ಆಗ್ತಾರೆ ಅಂತ ಹೇಳಿ. ದಟ್ ಮೀನ್ಸ್ ಮೇಕ್ ಪೀಪಲ್ ಫೀಲ್ ಮೋರ್ ಕಂಫರ್ಟೇಬಲ್. ಸೊ ಈಗ ನಿಮ್ಮ ಮನೆಗೆ ಯಾರಾದರೂ ಬಂದಿದ್ದರೆ ಆಗ ಅವ್ರು ಹೇಗೆ ಮಾತಾಡೋದು ಶುರು ಮಾಡೋದು ಅವ್ರಿಗೂ ಗೊತ್ತಿರಲ್ಲ, ನಿಮಗೂ ಹೇಗೆ ಮಾತಾಡಬೇಕು ಅಂತ ಶುರು ಮಾಡಬೇಕು ಗೊತ್ತಿರೋದಿಲ್ಲ. ದೆನ್ ವಾಟ್ ಡು ಯು ಡೂ? ಸಾಮಾನ್ಯ ಜನರಲ್ ಥಿಂಗ್ಸ್ ಯು ಜಸ್ಟ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಆ್ಯಂಡ್ ದೆನ್ ಲೇಟರ್ ವೆನ್ ದ ಸಿಚುವೇಶನ್ ಈಸ್ ಅ ಬಿಟ್ ಮೋರ್ ಕಂಫರ್ಟೇಬಲ್ ದೆನ್ ಯು ಸ್ಟಾರ್ಟ್ ಟಾಕಿಂಗ್ ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ರೈಟ್? ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬ್ರೇಕಿಂಗ್ ದಿ ಐಸ್ ಅಂತ ಅಂದರೆ ಬಿಗಿನಿಂಗಲ್ಲೇ ಒಂದು ಸ್ವಲ್ಪ ಆ ಒಂದು ಗ್ಯಾಪ್ ಏನಿರುತ್ತೆ, ಹೇಗೆ ಶುರು ಮಾಡೋದು ಮಾತುಗಳನ್ನು, ದ್ಯಾಟ್ ಈಸ್ ಕಾಲ್ಡ್ ಬ್ರೇಕಿಂಗ್ ದಿ ಐಸ್. ದೆನ್ ಬೈ ದ ಸ್ಕಿನ್ ಆಫ್ ಯೋರ್ ಟೀತ್ ಅಂತ ಹೇಳಿದ್ರೇನು, ಈಗ ಯಾರು ಇದು ಒಂದು ಸಿಚುವೇಶನ್ ಹೇಗೆ ಅಂದರೆ ಒಂದು ಕಾರಲ್ಲಿ ಗಾಡಿ ಓಡಿಸ್ತಾ ಇರಬಹುದು, ಅಥವಾ ಏನೋ ಒಂದು ತಪ್ಪು ಮಾಡಿದಾಗ ನ್ಯಾರೋ ಎಸ್ಕೇಪ್ ಅಂತ ಹೇಳ್ತೀವಿ. ಅಂದರೆ ಏನು, ಇನ್ನೇನು ಬಹಳ ಒಂದು ದೊಡ್ಡ ಅನಾಹುತ ಆಗಬೇಕಿತ್ತು, ಏನೋ ಒಂದು ಸಣ್ಣದರಲ್ಲಿ ನನಗೆ ಅದು ಮಿಸ್ ಆಯಿತು ಅಂತ ನಾವು ಹೇಳ್ತೀವಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಬೈ ದ ಸ್ಕಿನ್ ಆಫ್ ಯೋರ್ ಟೀತ್ ಅಂತಂದರೆ ಏನು, ಬಹಳ ಬಹಳ ನಾಜೂಕಾಗಿ, ಇಷ್ಟೇ ಇನ್ನೇನು ಸ್ವಲ್ಪ ಇದ್ದಿದ್ರೆ ಏನೋ ಆಗ್ಬಿಡ್ತಿತ್ತು, ಬಟ್ ಬೈ
ಗಾಡ್ಸ್ ಗ್ರೇಸ್, ಬೈ ಚಾನ್ಸ್, ಜಸ್ಟ್ ಬೇರ್ಲಿ ಅಂತ ಹೇಳಿದ್ರೇನು, ಒಂದು ಒಂದು ಜಸ್ಟ್ ಬೈ ಅಂದರೆ ಅಷ್ಟು ಒಂದು ತೆಳುವಿನ ಪರದೆ ಥರ ಒಂದು ನನಗೆ ಎಸ್ಕೇಪ್ ಆಯಿತು ಅಂತ ಹೇಳಿದ್ರೇನು, ದಟ್ ಮೀನ್ಸ್ ದಟ್ ವಾಸ್ ದಿ ಸ್ಮಾಲೆಸ್ಟ್ ಚಾನ್ಸ್ ದಟ್ ಐ ಹ್ಯಾಡ್. ಅಂದರೆ ಬೈ ದ ಸ್ಕಿನ್ ಆಫ್ ಯುವರ್ ಟೀತ್ ಅಂತಂದ್ರೇನು, ಅಲ್ಲಿ ಅಂದರೆ ಸ್ಕಿನ್ ಇನ್ನೇನು ಹಲ್ಲು ಹಚ್ಕೋಬೋದು ನೀವು, ರೈಟ್, ಬಟ್ ಆದರೆ ಜಸ್ಟ್ ಅ ನ್ಯಾರೋ ಎಸ್ಕೇಪ್ ಅಂತ ಹೇಳೋದು. ದೇವ್ರ ದಯದಿಂದ ಅದು ಒಂದು ಸ್ಮಾಲ್ ಇದರಲ್ಲಿ ನನಗೆ ಮಿಸ್ ಆಯಿತು. ಒಂದು ದೊಡ್ಡ ಅನಾಹುತ ಆಗೋದು ಒಂದು ಸಣ್ಣದರಲ್ಲಿ ಮಿಸ್ ಆಗೋಯಿತು. ವೆರಿ 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 ನ್ಯಾರೋ ಎಸ್ಕೇಪ್. ಇನ್ನೇನು ಆಕ್ಸಿಡೆಂಟ್ ಆಗಬೇಕಾಗಿತ್ತು, ಬಟ್ ಇಟ್ ವಾಸ್ ಜಸ್ಟ್ ಅ ಮಿರಾಕ್ಯುಲಸ್ ಟರ್ನ್ ಅನ್ನೋ ರೀತಿಯಲ್ಲಿ ದಟ್ ಈಸ್ ಕಾಲ್ಡ್ ಆಸ್ ಬೈ ದ ಸ್ಕಿನ್ ಆಫ್ ಯುವರ್ ಟೀತ್ ಅಂತ ಹೇಳಿದ್ರೆ, ಬಹಳ ಒಂದು ಎಳೆಯಷ್ಟು ಒಂದು ಇದರಿಂದ ನಮಗೆ ಪಾರಾದ್ವಿ ಅಂತ ಹೇಳಿ. ಓಕೆ, ಬೈ ಲಕ್ ಆಫ್ ದಟ್ ಮೀನ್ಸ್ ಬೈ ಅ ಸ್ಮಾಲ್ ಲಕ್, ಆಲ್ ರೈಟ್. ಸೊ ವಿ ವೇರ್ ಫ್ರೀಡ್ ಫ್ರಮ್ ದ ಡೇಂಜರ್. ಏನೋ ಆಗಬೇಕಿತ್ತು, ಬಟ್ ಆ ಎಳೆಯಷ್ಟು ಒಂದು ಅದೃಷ್ಟ ನಮ್ಮ ಕಡೆ ಇದ್ದಿದ್ದರಿಂದ ಅದರಿಂದ ವಿ ಕುಡ್ ಕಮ್ ಔಟ್ ಆಫ್ ಇಟ್ ಅಂತ ಹೇಳಿ. ದೆನ್ ಗಿವ್ ಸಮ್ ಒನ್ ದ ಕೋಲ್ಡ್ ಶೌಲ್ಡರ್, ದಟ್ ಓಕೆ, ಐ ಆಮ್ ಸಾರಿ, ಗಿವ್ ಸಮ್ ಒನ್ ದ ಕೋಲ್ಡ್ ಶೌಲ್ಡರ್ ಅಂತ ಹೇಳಿದ್ರೇನು, ಈಗ ಯಾರು ಏನೋ ಹೇಳ್ತಾ ಇದ್ದಾರೆ ಅಂತ ಅಂದಾಗ ನಾನು ಅದನ್ನು ಗಮನ ಕೊಟ್ಟು ಕೇಳಿಲ್ಲ, ಇಗ್ನೋರಿಂಗ್ ದೆಮ್ ಅಂತ ಅಂದಾಗ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ದೇ ವಾಂಟ್ ಟು ಸೇ ಸಮಥಿಂಗ್, ದೇ ವಾಂಟ್ ಟು ಶೇರ್ ಸಮಥಿಂಗ್, ಆದರೆ ನಾನು ಕಿವಿ ಕೊಟ್ಟು ಅವ್ರಿಗೆ ಸ್ಪಂದಿಸೋದಿಲ್ಲ. ಇಫ್ ಐ ಡೋಂಟ್ ರೆಸ್ಪಾಂಡ್ ಟು ದೆಮ್ ಅಂತ ಹೇಳಿದಾಗ ದಟ್ ಮೀನ್ಸ್ ಐ ಹ್ಯಾವ್ ಗಿವನ್ ಅ ಕೋಲ್ಡ್ ಶೌಲ್ಡರ್ ಟು ದೆಮ್ ಅಂತಂದ್ರೇನು, ಐ ಹ್ಯಾವ್ ಇಗ್ನೋರ್ಡ್ ದೆಮ್. ಅವ್ರನ್ನ ನಾನು ಒಂದು ವಿಶ್ವಾಸಕ್ಕೆ ತಗೊಂಡು ಅವ್ರ ಪ್ರಾಬ್ಲಮ್ಸನ್ನು ನಾನು ಕೇಳಿಸ್ಕೊಳ್ತಾ ಇಲ್ಲ. ಐ ಹ್ಯಾವ್ ignored them ಅಂತ ಹೇಳಿ. ದೆನ್ ದ ನೆಕ್ಸ್ಟ್ ಒನ್, ಚಿಪ್ ಆಫ್ ದಿ ಓಲ್ಡ್ ಬ್ಲಾಕ್ ಅಂದ್ರೇನು, ಚಿಪ್ ಆಫ್ ದಿ ಓಲ್ಡ್ ಬ್ಲಾಕ್ ಅಂತ ಹೇಳಿದ್ರೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಫಾದರ್, ತಂದೆ ಥರನೇ ನೂಲಿನಂತೆ ಸೀರೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಚಿಪ್ ಆಫ್ ದಿ ಓಲ್ಡ್ ಬ್ಲಾಕ್. ಅಂದ್ರೆ ಏನು, ದೊಡ್ಡ ಇದು ಅಂದರೆ ವ್ಯಕ್ತಿನೋ ಅಥವಾ ಅವರ ಒಂದು ದೊಡ್ಡವರು ಯಾರು ಇರ್ತಾರೋ ಅವರು ನೆಕ್ಸ್ಟೂ ಸಹ ಅವ್ರ ಥರನೇ ಇರ್ತಾರೆ ಅಲ್ವಾ. ಸೊ ಅವ್ರನ್ನ ನೋಡಿದ್ರೆ ಇವ್ರು ಹೇಗೆ ಅಂತ ಹೇಳಿ ಗೊತ್ತಾಗತ್ತೆ ಅನ್ನೋದನ್ನು. ಸೊ ಚಿಪ್ ಆಫ್ ದಿ ಓಲ್ಡ್ ಬ್ಲಾಕ್ ಅಂತ ಅಂದ್ರೇನು, ಆ ದೊಡ್ಡ ಒಂದು ವ್ಯಕ್ತಿಯಿಂದ ಇವರು ಅದರ ಒಂದು ಭಾಗ, ಚಿಪ್ ಅಂತ ಅಂದ್ರೇನು ಒಂದು ಸಣ್ಣ ಭಾಗ. ಸೊ ಆ ದೊಡ್ಡ ಕಟ್ಟಡದ ಒಂದು ಭಾಗ ಅಂತ ಅಂದಾಗ ದಟ್ ಮೀನ್ಸ್ ಫಾದರ್ ಹೇಗಿರ್ತಾರೆ, ಮಗ ಹಾಗೆ ಇರ್ತಾರೆ, ತಾಯಿ ಹೇಗಿರ್ತಾರೆ, ಮಗಳು ಹಾಗೆ ಇರ್ತಾರೆ. ಸೊ ದಟ್ ಮೀನ್ಸ್ ನೂಲಿನಂತೆ ಸೀರೆ, ಚಿಪ್ ಆಫ್ ದ ಬ್ಲಾಕ್ ಅಂತ ಹೇಳ್ತೇವೆ. ದೆನ್ ನೆಕ್ಸ್ಟ್ ಒನ್, ಹಿಟ್ ದ ನೇಲ್ ಆನ್ ದ ಹೆಡ್ ಅಂತ ಅಂದ್ರೇನು, ಅಂದರೆ ಗೆಟ್ ಸಮಥಿಂಗ್ ಎಕ್ಸಾಕ್ಟ್ಲಿ ರೈಟ್ ಅಂತ ಅಂದ್ರೇನು, ಅವ್ರು ಹೇಳ್ತಾರೆ ಅಂದರೆ ತಲೆಗೆ ಹೊಡೆದ ಹಾಗೆ ಹೇಳ್ದ ಅಂತ ಹೇಳ್ತೀವಿ ಅಲ್ವಾ. ಸೊ ತಲೆಗೆ ಹೊಡೆದ ಹಾಗೆ ಹೇಳೋದು ಅಂತಂದ್ರೇನು ಅಷ್ಟು ನಿಖರವಾಗಿ ಅಷ್ಟು ಕರೆಕ್ಟಾಗಿ ಹೇಳುವಂಥದ್ದು. ಸೊ ಹಿಟ್ ದ ನೇಲ್ ಆನ್ ದ ಹೆಡ್ ಅಂತ ಹೇಳಿದ್ರೆ, ಈವನ್ ಅ ಬಿಟ್ ಆಫ್ ಡೌಟ್, ದೇರ್ ಇಸ್ ನೋ ಸ್ಕೋಪ್ ಫಾರ್ ಈವನ್ ಅ ಬಿಟ್ ಆಫ್ ಅ ಸಸ್ಪಿಷನ್. ಸೊ ಆ ರೀತಿ ಒಂದು ಸಂಶಯನೇ ಬರೋಕ್ಕೆ ಒಂದು ಚಾನ್ಸ್ ಇಲ್ಲದೆ ಕರೆಕ್ಟಾಗಿ ಅಂದರೆ ತಲೆಗೆ ಹೊಡೆದಂಗೆ ಹೇಳ್ದ ಅಂತ ಅಂದರೆ ಏನು, ಹಿಟ್ ದ ನೇಲ್ ಆನ್ ದ ಹೆಡ್ ಅಂದರೆ ಏನು, ಕರೆಕ್ಟ್ ಟಾರ್ಗೆಟ್ಗೆ ಹಿ ಸೆಟ್ ದ ಮಾರ್ಕ್ ಅಂತ ಹೇಳಿ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಟು ಹಿಟ್ ದ ನೇಲ್ ಆನ್ ದ ಹೆಡ್ ಅಂತಂದರೆ ಕರೆಕ್ಟಾಗಿ ಗುರಿ ಇಟ್ಕೊಂಡು ಹೊಡೆಯೋದು ಅಂತ ಹೇಳಿ. ದೆನ್ ಮೋರ್ ಎಕ್ಸಾಂಪಲ್ಸ್, ಲೆಟ್ ಅಸ್ ಸಿ. ಥ್ರೋ ಕಾಷನ್ ಟು ದ ವಿಂಡ್. ಓಕೆ, ಈಗ ನಾವೇನೋ ಒಂದು ಬಿಸ್ನೆಸ್ ಮಾಡಬೇಕು, ಎಲ್ಲರೂ ಸಹ ಯು ಬಿ ವೆರಿ ಕೇರ್ಫುಲ್. ಸೊ ಹೌ ಟು ರಿಯಲಿ ಡೂ ವೆಲ್ ಇನ್ ದಿಸ್ ಬಿಸ್ನೆಸ್. ಸೊ ಲೆಟ್ ಮಿ ವರ್ಕ್ ಔಟ್, ಪ್ಲ್ಯಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಮಾಡಬೇಕು ಅಂತ ಹೇಳಿ. ಆದರೆ ಕೆಲವೊಬ್ಬರು ಬಿಸ್ನೆಸ್ ಪೀಪಲ್ ವಾಟ್ ಡು ದೇ ಥ್ರೋ ಆಲ್ ದಿ ಕಾಷನ್ ಟು ದ ವಿಂಡ್ ಅಂತ ಹೇಳ್ತೀವಿ. ಥ್ರೋಯಿಂಗ್ ಆಲ್ ಕಾಷನ್ ಟು ದ ವಿಂಡ್ ಅಂತಂದ್ರೇನು, ಎಲ್ಲನೂ ಸಹ ಗಾಳಿಗೆ ತೂರು ಹಾಕಿಬಿಟ್ಟು ರಿಸ್ಕ್ ತಗೊಳ್ಳೋವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಥ್ರೋಯಿಂಗ್ ಕಾಷನ್ ಟು ದ ವಿಂಡ್ಸ್ ಅಂತಂದರೆ ಎಲ್ಲನೂ ಸಹ ಗಾಳಿಗೆ ಬಿಟ್ಬಿಟ್ಟು ರಿಸ್ಕ್ ತಗೊಂಡು ಬಂದಿದ್ದು ಬರಲಿ ಅಂತ ಹೇಳಿ ನಾವೇನು ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಟೇಕಿಂಗ್ ರಿಸ್ಕ್. ಅಂದರೆ ಟೇಕಿಂಗ್ ರಿಸ್ಕ್ನ ಫಿಗರೇಟಿವ್ ಆಗಿ ನಾವು ಹೇಗೆ ಹೇಳೋದು, ಥ್ರೋಯಿಂಗ್ ಆಲ್ ಕಾಷನ್ ಟು ದ ವಿಂಡ್, ಹಿ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್. ಆಲ್ ರೈಟ್. ದೆನ್ ಅಟ್ ದ ಡ್ರಾಪ್ ಆಫ್ ಅ ಹ್ಯಾಟ್, ಡೂ ಸಮಥಿಂಗ್ ವಿದೌಟ್ ಹ್ಯಾವಿಂಗ್ ಪ್ಲ್ಯಾನ್ಡ್ ಬಿಫೋರ್ ಹ್ಯಾಂಡ್. ಸೊ ಅಟ್ ದ ಡ್ರಾಪ್ ಆಫ್ ಅ ಹ್ಯಾಟ್ ಅಂತಂದ್ರೆ ಏನು, ಅಂದರೆ ಹೂ ಅಂದರೆ ಇವ್ರು ಈ ಥರ ಮಾಡ್ತಾರೆ ಅಂತ ಅಂದರೆ ಏನು, ಇನ್ನು ಅಂದರೆ ಅಟ್ ದ ಡ್ರಾಪ್ ಆಫ್ ಅ ಹ್ಯಾಟ್ ಏನಾದರೂ ಮಾಡು ಅನ್ನೋದಕ್ಕಿಲ್ಲ, ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್. ಓಕೆ, ಸೊ ದಟ್ ಮೀನ್ಸ್ ಡೂ ಸಮಥಿಂಗ್ ವಿತೌಟ್ ಹ್ಯಾವಿಂಗ್ ಪ್ಲ್ಯಾನ್ಡ್ ಬಿಫೋರ್ ಹ್ಯಾಂಡ್ ಅಂದರೆ ಏನು, ಅದನ್ನ ನೆನೆಸ್ಕೊಂಡಾಗ ಮಾಡಿಬಿಡೋದು. ಆಲ್ ರೈಟ್. ಅದ್ರ ಬಗ್ಗೆ ಏನೋ ಆಲೋಚನೆ, ಚಿಂತೆ, ಪ್ಲ್ಯಾನಿಂಗ್ ಏನೋ ಮಾಡ್ದೇನೆ, ಜಸ್ಟ್ ಬಿಕಾಸ್ ಅ ಥಾಟ್ ಹ್ಯಾಸ್ ಕಮ್ ಇನ್ ಟು ಮೈ ಮೈಂಡ್ ಅಟ್ ದ ಡ್ರಾಪ್ ಆಫ್ ಅ ಹ್ಯಾಟ್ ಅಂತ ಅಂದರೆ ಏನು. ಈಗ ಫಾರ್ ಎಕ್ಸಾಂಪಲ್ ಇದು ಹೇಗೆ ಅಂತ ಹೇಳಿದ್ರೆ, ಯು ಹ್ಯಾವ್ ಹಂಗ್ ಸಮಥಿಂಗ್ ಆನ್ ದ ವಾಲ್, ಏನೋ ಅಲ್ಲಿ ನೇತು ಹಾಕಿರ್ತೀರ, ಅದು ಬಿದ್ದು ಕೂಡಲೇನೆ ಅಂದರೆ ಏನೋ ಆಗಾಗ ಏನಾದರೂ ಒಂದು ಗೋಡೆಗೆ ಸಿಕ್ಸಾಕಿರೋದು ಬೀಳ್ತಾನೆ ಇರುತ್ತೆ. ಆಲ್ ರೈಟ್. ಸೊ
ಪ್ರತಿ ಸರ್ತಿ ಬಿದ್ದಾಗ್ಲೂ ಸಹ ನಾನೇನು ದಟ್ ಮೀನ್ಸ್ ಅಷ್ಟು ಸರ್ತಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅದು ಸೂಚನೆ ಏನು ಅಂತಂದರೆ ದಟ್ ಐ ಹ್ಯಾವ್ ಟು ಸಿ, ಅಂದರೆ ಅಷ್ಟು ಸರ್ತಿ ಬೀಳ್ತಾ ಇದ್ದರೆ ನಾನು ಅಟ್ ಎವ್ರಿ ಟೈಮ್ ಇಟ್ ಫಾಲ್ಸ್ ಅನ್ನೋವಾಗ ಐ ಡೋಂಟ್ ಥಿಂಕ್ ದೇರ್, ಬಟ್ ಐ ಜಸ್ಟ್ ಸ್ಟಾರ್ಟ್ ರಿಯಾಕ್ಟಿಂಗ್, ಐ ಜಸ್ಟ್ ಸ್ಟಾರ್ಟ್ ಟೇಕಿಂಗ್ ದ ಡಿಸಿಷನ್. ಅಂದ್ರೇನು, ಅಷ್ಟು ಕಾಮನ್ ಆಗಿ ಪ್ರತಿ ಸರ್ತಿನೂ ಸಹ ನಾನು ಏನು ಮಾಡ್ತೀನಿ, ಅಟ್ ದ ಡ್ರಾಪ್ ಆಫ್ ಅ ಹ್ಯಾಟ್ ಅಂತಂದ್ರೇನು, ಯಾರಾದರೂ ಹೇಳಿದ್ರೆ ಸಾಕು ಎಸ್ ಅಂತ ಹೇಳ್ಬಿಡೋದು, ಯಾರಾದರೂ ಓಕೆ ಇದನ್ನು ಮಾಡೋಣ ಅಂತ ಹೇಳಿದ್ರೆ ಸಾಕು ಓಕೆ ಎಸ್ ಅಂತ ಹೇಳ್ಬಿಡೋದು. ಸೊ ವಿದೌಟ್ ಪ್ಲಾನಿಂಗ್, ವಿದೌಟ್ ಪ್ರಾಪರ್ ಆ್ಯಕ್ಷನ್, ವಿದೌಟ್ ದ ಥಿಂಕಿಂಗ್, ಅದೆಲ್ಲ ಏನೂ ಇಲ್ಲದೆ ಯಾರು ಏನೇ ಹೇಳಿದ್ರು ಸಹ ಎಸ್ ಅಂತ ಹೇಳಿಬಿಟ್ಟು ನಾನು ಮುಂದೆ ಹೋಗ್ತಾ ಇರೋದನ್ನು ಅಟ್ ದ ಡ್ರಾಪ್ ಆಫ್ ಅ ಹ್ಯಾಟ್ ಅಂತ ಹೇಳಿದ್ರೇನು, ಈಗ ಹಿಂದೆ ಮುಂದೆ ಆಲೋಚನೆ ಮಾಡಿದೆ ಇಫ್ ಐ ಟೇಕ್ ಅ ಡೈರೆಕ್ಟ್ ಆ್ಯಕ್ಷನ್ ಅಂತ ಹೇಳಿದಾಗ that is called as at the drop of a hat I start doing the things. Okay, then once in a blue moon. ಸೊ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದರೆ ರೇರ್ಲಿ ಅಂತ ಹೇಳಿ, ಅಂದರೆ ಯೂಶ್ವಲಿ ದೇ ಸೇ ದಟ್ ಹುಡುಗರು ಕಾಲೇಜಿಗೆ ಬರೋವಾಗ ಹೇಳ್ತಾರೆ ಇವರು ಅಮಾವಾಸ್ಯೆಗೊಂದು ಸರ್ತಿ ಹುಣ್ಣಿಮೆಗೊಂದು ಸರ್ತಿ ಬರ್ತಾರೆ ಅಂತ ಹೇಳಿದಾಗ, ಅಂದರೆ ಯಾವಾಗಲೂ ಒಂದು ಸರ್ತಿ ಗೋಚರ ಆಗುವಂಥದ್ದು, ಪ್ರತ್ಯಕ್ಷ ಆಗುವಂಥದ್ದು. ಸೊ ದ್ಯಾಟ್ ಮೀನ್ಸ್ ದೇ ಆರ್ ಸೋ ರೇರ್, ಅಂದರೆ ಅಮಾವಾಸ್ಯೆ ದಿನ ಬರೋದಿಲ್ಲ, ಹುಣ್ಣಿಮೆ ದಿನ ಬರೋದಿಲ್ಲ. ಸೊ ದ್ಯಾಟ್ ಮೀನ್ಸ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಹೇಳಿದ್ರೇನು, ಆಗ್ಲೋ ಈಗಲೋ ಯಾವಾಗಲೂ ಒಂದು ಸರ್ತಿ ಬರೋವ್ರನ್ನ ನಾವೇನಂತೀವಿ, ಇಟ್ ಈಸ್ ಒನ್ಸ್ ಇನ್ ಅ ಬ್ಲೂ ಮೂನ್ ದಟ್ ದೇ ಕಮ್ ಟು ಮೈ ಹೌಸ್, ಯಾವಾಗಲೂ ಒಂದು ಸರ್ತಿ ಇವರೆಲ್ಲ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಬೋದು. ಅಥವಾ ದಿಸ್ ಸ್ಟೂಡೆಂಟ್ ಕಮ್ಸ್ ಟು ದ ಕ್ಲಾಸ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಹೇಳಿದ್ರೆ ಯಾವಾಗಲೂ ಒಂದು ಸರ್ತಿ ಪ್ರತ್ಯಕ್ಷ ಆಗ್ತಾನೆ ಈ ವಿದ್ಯಾರ್ಥಿ ಅಂತ ಹೇಳಿ. ದೆನ್ ಟೇಕ್ ಇಟ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್, ಅಂದರೆ ಡೋಂಟ್ ಟೇಕ್ ಇಟ್ ಟು ಸೀರಿಯಸ್ಲಿ ಅಂತ ಹೇಳಿ. ಅಂದರೆ ಟೇಕ್ ಇಟ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್ ಅಂತಂದರೆ ಯಾರಾದರೂ ಏನಾದರೂ ಹೇಳಿದ್ರೆ ಕಂಪ್ಲೀಟ್ ಆಗಿ ಹಾಗೇ ನಂಬಿಬಿಡಬೇಡಿ, ಮತ್ತು ಅದನ್ನು ಅಷ್ಟು ಸೀರಿಯಸ್ ಆಗೋ ತಗೊಳಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿ ಅಂತ ಹೇಳಿ. ಸೊ ವಾಟ್ ಎವರ್ ದಿ ಅದರ್ ಪೀಪಲ್ ಟೆಲ್, ಟೇಕ್ ಇಟ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಲ್ಲಾನು ಹಾಗೆ ಬಿಲೀವ್ ಮಾಡ್ದೇನೆ ಒಂದು ಸ್ವಲ್ಪ ಆಲೋಚನೆ ಮಾಡಿಬಿಟ್ಟು, ಪ್ಲಸ್ ಅವ್ರು ಹೇಳಿದ್ದೆಲ್ಲ ಸತ್ಯನೇ ಇರ್ಬೋದು ಅಂತನೂ ಅಲ್ಲ, ಸ್ವಲ್ಪ ಆಲೋಚನೆ ಮಾಡಿ ಇರಲಿ ಅಂತ ಹೇಳಿ. ಯು ಟೇಕ್ ದ ವರ್ಡ್ಸ್ ಬಟ್ ಡೋಂಟ್ ಟೇಕ್ ಎವ್ರಿಥಿಂಗ್ ವಾಟ್ ಎವರ್ ದೇ ಸೇ, ಆಲ್ ರೈಟ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಟೇಕಿಂಗ್, ಡೋಂಟ್ ಟೇಕ್ ಇಟ್ ಟು ಸೀರಿಯಸ್ಲಿ, ಆಲ್ವೇಸ್ ಟೇಕ್ ಇಟ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್ ಅಂತ ಹೇಳಿದ್ರೆ. ಸೊ ಸ್ವಲ್ಪ ರಿಸರ್ವೇಷನ್ ಇಟ್ಕೊಳ್ಳಿರಿ, ಅಂದರೆ ಏನು, ಸ್ವಲ್ಪ ಅದ್ರ ಬಗ್ಗೆ ಎಲ್ಲನೂ ಕಂಪ್ಲೀಟ್ ನಂಬೋದು ಬೇಡ, ಒಂದು 90% ನಂಬಿಟ್ಟು 10% you can have your own thoughts about it. Okay, then there is a method to his madness ಅಂತ ಅಂದರೆ, ಮೆಥಡ್ ಟು ಹಿಸ್ ಮ್ಯಾಡ್ನೆಸ್ ಅಂದರೆ, ಇವಾಗ ನಾವು ಅನ್ಕೊಳ್ತೀವಿ ಸುಮಾರು ಜನ ಒಂಥರ ಏನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ, ಬಟ್ ಸಮ್ಟೈಮ್ಸ್ ಈವನ್ ಇನ್ ದ ಟಾಕ್ಸ್ ದಟ್ ದೇ ಗಿವ್, ಓಕೆ, ಅದು ಮ್ಯಾಡ್ ಟಾಕ್ಸ್ ಥರನೇ ಇರ್ಬೋದು, ನಮಗೆ ಹುಚ್ಚುಚ್ಚಾಗೆ ಮಾತಾಡ್ತಿದ್ದಾರೆ ಅಂತ ಅನಿಸ್ಬೋದು. ಫಾರ್ ಎಕ್ಸಾಂಪಲ್ ಪೀಪಲ್ ಹೂ ಹ್ಯಾವ್ ಡ್ರಂಕ್, ಯಾರಾದರೂ ಕುಡಿದ್ಬಿಟ್ಟು ಮಾತಾಡ್ತಿದ್ದಾರೆ ಅಂತ ಅಂದಾಗ ವಿ ಟೆಲ್ ದೆಲ್ ಕುಡಿದ್ಬಿಟ್ಟು ಮಾತಾಡ್ತಿದ್ದಾರೆ ಅಂತ, ಬಟ್ ಎಷ್ಟೋ ಒಂದು ವಿಷಯಗಳು ಕುಡ್ದವ್ರ ಬಾಯಲ್ಲಿ ಎಷ್ಟು ಸತ್ಯ ಇರುತ್ತೆ ಅನ್ನೋದು ನಮಗೆ ಗೊತ್ತು. ಸೊ ದೆರ್ ಈಸ್ ಅ ಮೆಥಡ್ ಇನ್ ದಟ್ ಮ್ಯಾಡ್ನೆಸ್ ಅಂತ ಹೇಳಿದ್ರೆ, ಅಷ್ಟು ಹುಚ್ಚುಚ್ಚಾಗಿ ಏನೋ ಮಾತಾಡ್ತಿದ್ರು ಸಹ ಅದರಲ್ಲೂ ಏನೋ ಒಂದು ಅಂಶ ಇದೆ, ದೆರ್ ಈಸ್ ಅ ಪಾಯಿಂಟ್, ದೆರ್ ಈಸ್ ಅ ಮೆಥಡ್. ಅವ್ರು ಹೇಳ್ತಾ ಇರೋದಲ್ಲೂ ಸಹ ಒಂದು ಸ್ವಲ್ಪ ಏನೋ ಸತ್ಯ ಇದೆ, ದೆರ್ ಈಸ್ ಅ ಮೆಥಡ್ ಇನ್ ದ್ಯಾಟ್, ಒಂದು ಪಾಯಿಂಟ್ ಇದೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಎಸ್ ದೆರ್ ಈಸ್ ಅ ಮೆಥಡ್ ಇನ್ ಹಿಸ್ ಮ್ಯಾಡ್ನೆಸ್. ಅಂದ್ರೆ ಏನು, ಹಿ ಸೀಮ್ಸ್ ಕ್ರೇಜಿ ಬಟ್ ಆ್ಯಕ್ಚುಲಿ ಹಿ ಇಸ್ ಕ್ಲೆವರ್. ಅಂದ್ರೆ ಏನು, ಅವ್ರು ನೋಡೋದಕ್ಕೆ ಮಾಡೋದು ಇದನ್ನು ನೋಡಿದಾಗ ಹುಚ್ಚ ಅಂತ ಅಂದ್ಕೊಳ್ತೀವಿ, ಬಟ್ ದೆನ್ ಹಿ ಈಸ್ ಆಲ್ಸೋ ವೆರಿ ಕ್ಲೆವರ್. ಸೊ ಸಮ್ ಟೈಮ್ಸ್ ವಾಟ್ ಹ್ಯಾಪನ್ಸ್, ಪೀಪಲ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್, ಅವ್ರು ಸ್ವಲ್ಪ ಪೆಕ್ಯುಲಿಯರ್ ಆಗೇ ಇರ್ತಾರೆ, ಆಲ್ ರೈಟ್. ಸೊ ಎಕ್ಸಾಂಪಲ್ ಆಲ್ಬರ್ಟ್ ಐನ್ಸ್ಟೈನ್ ಅವ್ರನ್ನೆಲ್ಲ ತಗೊಂಡಾಗ ದೇ ಬಿಹೇವ್ಡ್ ಇನ್ ಅ ಬಿಟ್ ಡಿಫ್ರೆಂಟ್ ಮ್ಯಾನರ್. ಸೊ ನಾರ್ಮಲ್ ಅವ್ರಿಗೆ ಇರೋದಕ್ಕಿಂತನೂ ಸ್ವಲ್ಪ ಡಿಫ್ರೆಂಟ್ ಆಗಿದ್ದವರಾಗ ಅವ್ರನ್ನ ಕ್ರೇಜಿ, ಅವರೊಬ್ರು ಹುಚ್ಚರು ಅಂತ ಹೇಳಿ ಅಂದ್ಕೊಳ್ತಾ ಇದ್ರು. ಬಟ್ ದೆನ್ ಅವರೆಂಥ ಹುಚ್ಚರು ಅಂತ ಹೇಳಿದ್ರೆ ಹಿ ವಾಸ್ ಎ ಜೀನಿಯಸ್. ಸೊ ನಾಟ್ ದ್ಯಾಟ್ ಎಲ್ಲ ಹುಚ್ಚರು ಸಹ ಬುದ್ಧಿವಂತರು ಅಂತ ಅಲ್ಲ, ಅಂದರೆ ಬಟ್ ದೆನ್ ವಿ ಸೇ ದ್ಯಾಟ್ ಸೊ ಕೆಲವು ವ್ಯಕ್ತಿಗಳಲ್ಲಿ ಪೆಕ್ಯುಲರ್ ಆಗಿದ್ದರೂ ಸಹ ದೆರ್ ಈಸ್ ಅ ಮೆಥಡ್ ಇನ್ ದೇರ್ ಟಾಕ್, ದೆರ್ ಈಸ್ ಅ ಮೆಥಡ್ ಇನ್ ದೇರ್ ಮ್ಯಾಡ್ನೆಸ್ ಅಂತ ನಾವು ಹೇಳ್ತೇವೆ. ದೆನ್ ನಾವು ಇಲ್ಲಿ ಕೆಲವೊಂದು ಇಮೇಜಸ್ಸನ್ನು ನಿಮಗೋಸ್ಕರ ತಂದಿದ್ದೇನೆ, ಬಿಕಾಸ್ ವೆನ್ ಯು ವಿಜುವಲೈಸ್ ದ ಥಿಂಗ್ಸ್, ಇದು ನಿಮ್ಮ ಕಣ್ಮುಂದೆ ಇದ್ದಾಗ ಅದಿನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗತ್ತೆ ಅಂತ ಹೇಳಿ. ನಾವು ಥ್ರೋ ಇನ್ ದ ಟವಲ್ ಅಂದ್ರೆ ಏನು, ಥ್ರೋ ಇನ್ ದ ಟವಲ್ ಅಂತ ಹೇಳಿದಾಗ ನಾನು ಸೋಲನ್ನು ಒಪ್ಕೊಳ್ತೇನೆ. ಫಾರ್ ಎಕ್ಸಾಂಪಲ್ ಒಬ್ಬರು ಯುದ್ಧಕ್ಕೆ ಹೋಗೋದು ಅಥವಾ ಒಂದು ಜಾಬ್ಗೆ ಹೋಗ್ತಾ ಇರೋದು ಅಂಥದ್ದೆಲ್ಲ ಹೋದಾಗ ರಿಪೀಟೆಡ್ ಆಗಿ ಇಫ್ ಐ ಅಟೆಂಪ್ಟ್ ಸೋ ಮೆನಿ ಟೈಮ್ಸ್, ಅಂದರೆ ನಾನು ಪ್ರತಿ ಸರ್ತಿ ಇಂಟರ್ವ್ಯೂಗೆ ಹೋಗ್ತೀನಿ ಫೇಲ್ ಆಗ್ತೀನಿ, ಪ್ರತಿ ಸರ್ತಿ ಎಕ್ಸಾಮ್ಸ್ ಬರಿತೀನಿ ಫೇಲ್ ಆಗ್ತೀನಿ ಅಂತ ಹೇಳುವಾಗ ಐ ಥ್ರೋ ಇನ್ ದ ಟ್ರವಲ್ ಅಂತ ಅಂದರೆ ಇನ್ನು ಬಿಟ್ಬಿಟ್ಟೆ, ನಾನಿನ್ನು ಹೋಗೋದಿಲ್ಲ. ಸೊ ಥ್ರೋ ಇನ್ ದ ಟ್ರವಲ್ ಅಂತ ಹೇಳಿದ್ರೆ ಐ ಹ್ಯಾವ್ ಡ್ರಾಪ್ಡ್.
ನಾನು ಸೋಲನ್ನು ಒಪ್ಕೊಂಡು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಎನಫ್ ಆಫ್ ದಿಸ್ ಅಂತ ಹೇಳಿ ಥ್ರೋ ಇನ್ ದ ಟವಲ್ ಅಂತ ಹೇಳಿದ್ರೆ ಅಲ್ಲಿಗೆ ಮುಕ್ತಾಯ ಹಾಡ್ತಿದ್ದೇನೆ, ಎಳ್ಳು ನೀರು ಬಿಡ್ತಿದ್ದೀನಿ ಅಂತ ಹೇಳಿ ಥ್ರೋ ಇನ್ ದ ಟವಲ್. ದಟ್ ಈಸ್ ದ ಮೀನಿಂಗ್. ದಟ್ ಮೀನ್ಸ್ ನಾಟ್ ಟು ಕಂಟಿನ್ಯೂ ಎನಿ ಫರ್ದರ್, ಟು ಸ್ಟಾಪ್ ವಿತ್ ಯೋರ್ ದಟ್ ಮೀನ್ಸ್ ಅಟೆಂಪ್ಟ್ಸ್, ಓಕೆ, ದೆನ್ ಅಂಡ್ ದೇರ್ ಅಂತ ಹೇಳಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಥ್ರೋ ಇನ್ ದ ಟವಲ್. ದೆನ್ ಪುಲ್ ಸಮ್ವನ್ಸ್ ಲೆಗ್. ಪುಲ್ ಸಮ್ಮನ್ಸ್ ಲೆಗ್, ಇದು ಸಹ ನಾವು ಪ್ರೀವಿಯಸ್ ಒಂದು ಸೆಷನಲ್ಲಿ ನಾವು ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಐ ಥಿಂಕ್ ಐ ಹ್ಯಾವ್ ಟಾಕ್ಡ್ ಅಬೌಟ್ ಇಟ್. ಈಗ ಪುಲ್ಲಿಂಗ್ ಸಮ್ವನ್ಸ್ ಲೆಗ್ ಅಂದರೆ ಲುಕ್ ಅಟ್ ದ ಲಿಟಲ್ ಇಂಟರ್ಪ್ರಿಟೇಷನ್. ಪುಲ್ಲಿಂಗ್ ಸಮ್ವನ್ಸ್ ಲೆಗ್ ಮೀನ್ಸ್ ಟು ಮೇಕ್ ಹಿಮ್ ಫಾಲ್. ಆಲ್ ರೈಟ್. ಸೊ ಲಿಟ್ರಲ್ ಆಗಿ ಹೌ ಡು ಯು ಟೇಕ್ ಇಟ್ ಅಂತ ಅಂದರೆ 2 people ಆರ್ ದೇರ್ ಆ್ಯಂಡ್ ಯು ಆರ್ ಪುಲ್ಲಿಂಗ್ ದ ಲೆಗ್. ಆ ಥರ ದಟ್ ಈಸ್ ದ ಮೀನಿಂಗ್ ಇಟ್ ಗಿವ್ಸ್ ಯು ಇನ್ ದ ಲಿಟರಲ್ ಸೆನ್ಸ್. ಲಿಟರಲ್ ಸೆನ್ಸ್ ಅಂದರೆ ಇರೋದನ್ನು ಇರೋ ಹಾಗೆ ಹೇಳುವಂಥದ್ದು. ಬಟ್ ವಾಟ್ ಈಸ್ ದ ಫಿಗರೇಟಿವ್ ಸೆನ್ಸ್ ಅಂದರೆ ಇಡಿಯೋಮ್ಯಾಟಿಕ್ ಆಗಿ ವಾಟ್ ಈಸ್ ದ ಮೀನಿಂಗ್ ಅಂತಂದರೆ ಟು ಪುಲ್ ಸಮ್ವನ್ಸ್ ಲೆಗ್ ಅಂತಂದರೆ ಟು ಮೇಕ್ ಫನ್ ಆಫ್, ಟು ಟೀಸ್, ಚುಡಾಯಿಸೋದು, ಕಾಲು ಎಳೆಯೋದು. ಸೊ ಸುಮ್ಮನೆ ಕಾಲು ಎಳೆಯೋದು ಅಂತಂದರೆ ನಿಜವಾಗ್ಲೂ ಕಾಲು ಎಳೆಯೋದಲ್ಲ, ಬೀಳ್ಸೋಕ್ಕೆ ಅಂತ ಅಲ್ಲ. ಬಟ್ ದೆನ್ ಅವ್ರ ಬಗ್ಗೆ ಏನೋ ಒಂದು ಫನಿ ಕಮೆಂಟ್ ಮಾಡೋದು, ಅಥವಾ ಅವ್ರ ಬಗ್ಗೆ ಹೇಳಿ ನಾವು ನಗಾಡೋ ಅಂಥದ್ದು, ಅಥವಾ ಅವ್ರನ್ನ ರೇಗಿಸೋದು, ಇಂಥದ್ದೆಲ್ಲ ದಟ್ ಈಸ್ ಕಾಲ್ಡ್ ಆಸ್ ಪುಲ್ಲಿಂಗ್ ಸಮ್ವನ್ಸ್ ಲೆಗ್. ಅಂದ್ರೇನು, ಜಸ್ಟ್ ಟು ಟೀಸ್ ದಟ್ ಪರ್ಸನ್ ಆರ್ ಟು ಟೇಕ್ ಸಮ್ ಟೈಪ್ ಆಫ್ ಹ್ಯಾಪಿನೆಸ್ ಬೈ ಮೇಕಿಂಗ್ ಫನ್ ಆಫ್ ದಿ ಅದರ್ ಪರ್ಸನ್. ಆಲ್ ರೈಟ್. ದೆನ್ ಡ್ರಾಪ್ ಇನ್ ದ ಬಕೆಟ್ ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇಲಸ್ಟ್ರೇಷನ್ ಇರೋ ಹಾಗೆ, ದ ಕಂಪನಿ ಮೇಡ್ $thousands of ಪ್ರಾಫಿಟ್, ಬಟ್ ವಾಟ್ ಐ ಗಾಟ್ ವಾಸ್ ಜಸ್ಟ್ ಅ ಡ್ರಾಪ್. ಅಂದ್ರೇನು, ಅಷ್ಟು ಕೋಟ್ಯಾಂತರ ಒಂದು ರೂಪಾಯಿ ಪ್ರಾಫಿಟ್ ಬೇರೆಯವ್ರಿಗೆಲ್ಲ ಆಗಿದ್ರೂ ಸಹ ಐ ಆಲ್ಸೋ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದ್ಯಾಟ್ ಪ್ರಾಫಿಟ್, ಬಟ್ ಸ್ಟಿಲ್ ವಾಟ್ ವಾಸ್ ಅ ರಿಟರ್ನ್ ದಟ್ ಐ ಗಾಟ್, ನನಗೆ ಸಿಕ್ಕಿದೆಷ್ಟು, ಜಸ್ಟ್ ಅ ಡ್ರಾಪ್ ಇನ್ ದ ಬಕೆಟ್. ಅಂದರೆ ನೆಗ್ಲಿಜಿಬಲ್, ದಟ್ ವಾಸ್ ನಥಿಂಗ್ ಅಟ್ ಆಲ್. ಆಲ್ ರೈಟ್. ಇಟ್ ವಾಸ್ ಜಸ್ಟ್ ಅ ಡ್ರಾಪ್ ಅಂತ ಅಂದ್ರೇನು, ದ ಹೋಲ್ ಬಕೆಟ್ ಆಫ್ ಪ್ರಾಫಿಟ್, ಬಟ್ ಇನ್ ದಟ್ ಬಕೆಟ್ ಆಫ್ ಪ್ರಾಫಿಟ್ ವಾಟ್ ಐ ಗಾಟ್ ವಾಸ್ ಜಸ್ಟ್ ಅ ಡ್ರಾಪ್. ಅಂದ್ರೇನು, ಒಂದು ಹನಿಯಷ್ಟು ಪ್ರಾಫಿಟ್ ಮಾತ್ರ ನನಗೆ ರಿಟರ್ನ್ ಸಿಕ್ಕಿದ್ದೇ ಹೊರತು ನನ್ನ ಶ್ರಮಕ್ಕೆ ತಕ್ಕಂತಹ ಒಂದು ಪ್ರಾಫಿಟ್ ನನಗೆ ಬರಲಿಲ್ಲ. ಬಟ್ ದಟ್ ಪ್ರಾಫಿಟ್ ವಾಸ್ ಟೇಕನ್ ಅಪ್ ಬೈ ದ ಕಂಪನಿ ಆರ್ ಬೈ ದ ಮ್ಯಾನೇಜ್ಮೆಂಟ್. ವೆಲ್ ಐ ವಾಸ್ ಗಿವನ್ ಓನ್ಲಿ ಅ ಡ್ರಾಪ್ ಆಫ್ ಇಟ್ ವಿಚ್ ವಾಸ್ ವೆರಿ ವೆರಿ ಇನ್ಸಿಗ್ನಿಫಿಕೆಂಟ್ ಆರ್ ಈಕ್ವಲ್ ಟು ನಥಿಂಗ್ ಅಟ್ ಆಲ್. Fine. Then next one, from the bottom of your heart. Now if you picture this as the heart ಅಂತ ಅಂದರೆ, ಬಾಟಮ್ ಅಂದರೆ ದ ಬೇಸ್ ಆಫ್ ದಿ ಹಾರ್ಟ್. ಆಲ್ ರೈಟ್. ಸೊ ಆ ಥರ ನಾವು ಅರ್ಥ ತಗೊಳ್ಳೋಕ್ಕೆ ಸಾಧ್ಯನಾ? ಸೊ ಫ್ರಮ್ ದಿ ಬಾಟಮ್ ಆಫ್ ದಿ ಹಾರ್ಟ್ ಅಂದರೆ ನನ್ನ ಮನಸ್ಸಿನ ಆಳದಿಂದ, ಅಂದರೆ ಜೆನ್ಯುವೆನ್ ಆಗಿ, ಬರೀ ಒಂದು ಮಾತಾಡೋದಕ್ಕೋಸ್ಕರ ಅಂತಲ್ಲ, ನಾಟ್ ಆರ್ಟಿಫಿಷಿಯಲಿ ಬಟ್ ಒರಿಜಿನಲಿ ಆ್ಯಂಡ್ ವೆರಿ ಸಿನ್ಸಿಯರ್ಲಿ ಐ ಆಮ್ ಟೆಲಿಂಗ್ ದಿಸ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂತಂದರೆ ಇದು ಸತ್ಯವಾಗಿರುವಂಥ ಮಾತು. ಇದರಲ್ಲಿ ಯಾವುದು ಬೂಟಾಟಿಕೆ ಇಲ್ಲ, ಸುಳ್ಳಿಲ್ಲ. ಆಲ್ ರೈಟ್. ಇಟ್ ಈಸ್ ಜೆನ್ಯುವೆನ್ಲಿ ದಟ್ ವಾಟ್ ಎವರ್ ಐ ಫೀಲ್ ಐ ಆಮ್ ಟೆಲಿಂಗ್ ಇಟ್ ಟು ಯು ಫ್ರಮ್ ದ ಬಾಟಮ್ ಆಫ್ ದಿ ಹಾರ್ಟ್ ಅಂತಂದರೆ ಅ ವೆರಿ ವೆರಿ ಸಿನ್ಸಿಯರ್ ಎಕ್ಸ್ಪ್ರೆಷನ್ ಅಂತ ಅರ್ಥ. ದಟ್ ಮೀನ್ಸ್ ಹಾರ್ಟ್ ಅಂತ ಹೇಳಿದ್ರೆ ದ ಹಾರ್ಟ್ ಈಸ್ ದ ಸೀಟ್ ಆಫ್ ಟ್ರೂತ್ಸ್, ಓಕೆ, ದ ಸೀಟ್ ಆಫ್ ಎಮೋಷನ್ಸ್ ಆ್ಯಂಡ್ ಸಿನ್ಸಿಯರಿಟಿ, ಲಾಯಲ್ಟಿ. ಹಾಗಾಗಿ ನನ್ನ ಮನಸ್ಸಿನ ಹೃದಯದ ಆಳದಿಂದ ಹೇಳ್ತಿದ್ದೀನಿ ಅಂತಂದರೆ ದೇರ್ ಈಸ್ ಟ್ರೂತ್ ಇನ್ ಇಟ್ ಅಂತ ಹೇಳಿ. ಸೊ ಲಿಟ್ರಲ್ ಆಗಿ ನಾವು ಈ ಥರ ಬಾಟಮ್ ಆಫ್ ದಿ ಹಾರ್ಟ್ ಅಂತ ಅಂದ್ಕೊಂಡು ತಗೋಬಾರ್ದು. ಸೊ ದ ಅದರ್ ಮೀನಿಂಗ್, ಡೀಪರ್ ಮೀನಿಂಗ್ ಇಸ್ ದಟ್ I am being very genuine. I am being very, very sincere in whatever I say. ಆಯಿತಾ? Then ಕಿಕ್ ದ ಬಕೆಟ್. ಸೊ ವಾಟ್ ಡು ವಿ ಮೀನ್ ಬೈ ಕಿಕ್ ದ ಬಕೆಟ್ ಅಂತಂದ್ರೇನು, ಬಕೆಟ್ನ ಜಾಡ್ಸೋದಿಯೋದಲ್ಲ. ಸೊ ಅಂದರೆ ಇದು ಸಿಂಬಾಲಿಕ್ ಆಗಿ ಏನು ತೋರಿಸುತ್ತೆ ಅಂದರೆ ಸಾಯೋದು. ಕಿಕ್ಕಿಂಗ್ ದ ಬಕೆಟ್ ಮೀನ್ಸ್ ಟೇಕಿಂಗ್ ದ ಟಿಕೆಟ್ ತೊಗೊಂಡು ಹೋದ, ಗೊಟ್ಟಕ್ಕಂದ ಅಂತ ಹೇಳ್ತೀವಲ್ಲ ಸ್ಲ್ಯಾಂಗ್ ವರ್ಡ್ಸಲ್ಲಿ. ಸೊ ಅದೇ ಥರ ಕಿಕ್ಕಿಂಗ್ ದ ಬಕೆಟ್ ಮೀನ್ಸ್ ಟು ಡೈ. ಆಯಿತಾ? ಸೊ ದಟ್ ಮೀನ್ಸ್ ಹಿ ಕಿಕ್ ದ ಬಕೆಟ್ ಅಂತ ಅಂದರೆ ಸಾವನ್ನು ಅಪ್ಪಿದ ಅಂತ ಅರ್ಥ, ನಾಟ್ ಕಿಕ್ಕಿಂಗ್ ದ ಬಕೆಟ್ ವಿಚ್ ಇಸ್ ದೇರ್ ಆನ್ ಇಸ್ ವೇ. ದೆನ್ ನೆಕ್ಸ್ಟ್ ಒನ್, ದ ಕ್ಯಾಟ್ ಈಸ್ ಔಟ್ ಆಫ್ ದ ಬ್ಯಾಗ್. ಸೊ ವಿ ಹ್ಯಾವ್ ಸ್ಪೋಕನ್ ಅಬೌಟ್ ದಿಸ್ ಈವನ್ ಅರ್ಲಿಯರ್. ಸೊ ಈಗ ಹಳೆ ಕಾಲದಲ್ಲಿ ಅವರು ಒಂದು ಗಿಫ್ಟನ್ನು ಅಥವಾ ಒಂದು ಏನಾದರೂ ಮಾರಬೇಕು ಅಂತ ಹೇಳಿದಾಗ ಎನಿಥಿಂಗ್ ದಟ್ ವಾಸ್ ವ್ಯಾಲ್ಯೂಯಬಲ್ ಅದನ್ನು ಒಂದು ಚೀಲದಲ್ಲಿ ಗಂಟು ಹಾಕಿ ಕೊಡ್ತಾಯಿದ್ರು ಅಂತ ಹೇಳಿ. ಬಟ್ ಇನ್ ಕೋರ್ಸ್ ಆಫ್ ಟೈಮ್ ಏನಾಯಿತು, ಅಲ್ಲಿ ಒಳಗಡೆ ಒಳ್ಳೆ ವ್ಯಾಲ್ಯೂಯಬಲ್ ಥಿಂಗ್ಸನ್ನು ಗಂಟು ಹಾಕಿ ಕೊಡೋದಕ್ಕೆ ಬದಲಾಗಿ ಬೆಕ್ಕುಗಳನ್ನು, ಬಿಕಾಸ್ ಅದು ಎಲ್ಲಿ ಬೇಕಾದರೂ ಒಂದು ಸಿಗುತ್ತಲ್ಲ, ಆರ್ಡಿನರಿ ಥಿಂಗ್ಸ್ ದೇ ಆರ್ ಕ್ಯಾಟ್ಸ್ ಅಂತ ಹೇಳಿ. ಸೊ ವ್ಯಾಲ್ಯೂಯಬಲ್ ಥಿಂಗ್ ಅಂತ ಹೇಳಿ ಅದನ್ನು ಕಟ್ಟಿ ಕೊಟ್ಟರೂ ಸಹ ಅದರೊಳಗಡೆ ಇದ್ದಿದ್ದೇನೋ ಸಾಧಾರಣವಾದ ಬೆಕ್ಕುಗಳು. ಆ್ಯಂಡ್ ಫಾರ್ ದ ಪೀಪಲ್ ಹೂ ಪರ್ಚೇಸ್ಡ್ ಇಟ್, ಕಸ್ಟಮರ್ಸು, ಅವರು ಅದನ್ನು ಜೆನ್ಯುವಿನ್ ಅಂತ ಅಂದ್ಕೊಂಡು ವೆನ್ ದೆ ವೆಂಟ್ ಫಾರ್ ಆ್ಯಂಡ್ ಲೇಟರ್ ದೆ ಕೇಮ್ ಟು ನೋ ದಟ್ ಅದರಲ್ಲಿ ಇದ್ದಿದ್ದೇನು ಅಂತ ಹೇಳಿದ್ರೆ ಬರೀ ಬೆಕ್ಕುಗಳಿದ್ದಿದ್ದು, ಅವ್ರಿಗೆ ಬೇಕಾಗಿರುವಂಥ ಕಾಸ್ಟ್ಲಿ ಇದು ಇರಲಿಲ್ಲ ಅಲ್ಲಿ. ಸೊ ದಟ್ ಮೀನ್ಸ್ ಆಫ್ಟರ್ ಸಮ್ ಟೈಮ್ ಬೈ ಚಾನ್ಸ್ ವೆನ್ ಯು ಕಮ್ ಟು ನೋ ದ ರಿಯಲ್ ಫ್ಯಾಕ್ಟ್ ಅಬೌಟ್ ಇಟ್, ವೆನ್ ದ ಸೀಕ್ರೆಟ್
secret is revealed, when the secret comes out of the bag ಅಂತ ಅಂದಾಗ it is called as the cat is out of the bag. ಅಂದ್ರೇನು, ನೀನು ನನ್ನ ಹತ್ರ ತುಂಬ ದಿನ ಮುಚ್ಚಿಡಕ್ಕಾಗೋದಿಲ್ಲ, ನನಗೆ ಗುಟ್ಟು ರಟ್ಟಾಗೋಯ್ತು ಅಂತ ಹೇಳ್ತೀವಲ್ಲ. ಸೊ ಆ ಗುಟ್ಟು ರಟ್ಟಾಗೋಯ್ತು ಅನ್ನೋದನ್ನು ಇಂಗ್ಲೀಷ್ ಈಕ್ವಿವೆಲೆಂಟಲ್ಲಿ ಏನು ಹೇಳ್ತೀವಿ, ದ ಕ್ಯಾಟ್ ಈಸ್ ಔಟ್ ಆಫ್ ದ ಬ್ಯಾಗ್. ಅದು ನೀನು ಎಷ್ಟು ದಿನ ಗಂಟು ಹಾಕಿ ಇಟ್ಟಿರ್ತೀಯ ನೀನು, ಅದು ಹೊರಗಡೆ ಬಂದಾಯಿತು, ಆ ಗುಟ್ಟು ಸಹ ಹೊರಗೆ ಬಂದಾಯಿತು. ದ ಟ್ರೂತ್ ಈಸ್ ರಿವೀಲ್ಡ್, ದ ಸೀಕ್ರೆಟ್ ಹ್ಯಾಸ್ ಕಮ್ ಔಟ್ ಅಂತ ಅರ್ಥ ಅದಕ್ಕೆ. ದೆನ್ ನೆಕ್ಸ್ಟ್ ಒನ್, ಆನ್ ಕ್ಲೌಡ್ 9, ಎನಿವನ್ ವೆನೆವರ್ ಯು ಆರ್ ಹ್ಯಾಪಿ ಅಂತ ಅಂದಾಗ ದಟ್ ಮೀನ್ಸ್ ತೇಲ್ತಾ ಇರ್ತೀವಿ, ಮನಸ್ಸು ತೇಲ್ತಾ ಇರುತ್ತೆ, ಆಕಾಶದಲ್ಲಿ ತೇಲ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಲ್ ಅವರ್ ಕಾಲೇಜ್ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಬೈಕ್ ಅಥವಾ ಹೊಸ ಡ್ರೆಸ್ ಏನಾದರೂ ತಗೊಂಡಾಗ ಯು ಫೀಲ್ ವೆರಿ ಹ್ಯಾಪಿ ಅಂತ ಹೇಳಿದ್ರೆ ದ ಬಾಡಿ ಫೀಲ್ ಸೋ ಲೈಟ್ ದಟ್ ಯು ಆರ್ ಫ್ಲೋಟಿಂಗ್ ಇನ್ ದ ಏರ್. ಓಕೆ, ಸೊ ಅಂದ್ರೇನು, ಆಕಾಶದಲ್ಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ನಿಜವಾಗ್ಲೂ ನಾವು ಆಕಾಶಕ್ಕೆ ಹೋಗೋಕ್ಕೆ ಸಾಧ್ಯನಾ, ಕ್ಲೌಡ್ಸ್ ಮಧ್ಯೆ ಇರೋಕ್ಕೆ ಸಾಧ್ಯನಾ? ನೋ. ಬಟ್ ಅವರ್ ಎಮೋಷನ್ಸ್, ಅವರ್ ಫೀಲಿಂಗ್ಸ್ ಯಾವ ಥರ ಅಂದರೆ, ತುಂಬ ಖುಷಿಯಾಗಿದ್ದಾಗ ಕಾಲು ಭೂಮಿ ಮೇಲೆ ಇರೋದಿಲ್ಲ. ಸೊ ಇವನ್ ಯು ಆರ್ ಗೆಟಿಂಗ್ ಅ ಬೈಕ್ ಆರ್ ಅ ನ್ಯೂ ಡ್ರೆಸ್ ಆರ್ ಅ ನ್ಯೂ ವಾಚ್ ಆರ್ ಸಮಥಿಂಗ್ ವಿಚ್ ಇಸ್ ವೆರಿ ಹ್ಯಾಪಿ ಫಾರ್ ಯು ಅನ್ನೋವಾಗ, ಆಗ ನಮಗೆ ಮನಸ್ಸು ತೇಲ್ತಾ ಇರುತ್ತೆ, ಆಕಾಶದಲ್ಲಿ ತೇಲ್ತಾ ಇರುತ್ತೆ ಅನ್ನೋವಾಗ ದ್ಯಾಟ್ ಈಸ್ ದಿ ಎಮೋಷನ್. ಅಂದರೆ ಏನು, ಐ ಆಮ್ ಆನ್ ಕ್ಲೌಡ್ 9 ಅಂತ ಅಂದಾಗ ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿ. ಸೊ ಐ ಆಮ್ ನಾಟ್ ಆನ್ ಅರ್ತ್, ಐ ಆಮ್ ಫ್ಲೋಟಿಂಗ್ ಇನ್ ದಿ ಸ್ಕೈ ಅಂತ ಅರ್ಥ ಬರುತ್ತೆ ವೆನ್ ಯು ಆರ್ ವೆರಿ ವೆರಿ ಹ್ಯಾಪಿ. ಓಕೆ, ದೆನ್ ನೆಕ್ಸ್ಟ್ ಒನ್, ಬರ್ನ್ ದಿ ಕ್ಯಾಂಡಲ್ಸ್ ಫ್ರಮ್ ಬೋತ್ ದಿ ಎಂಡ್ಸ್. ಅಂದ್ರೇನು, ಈಗ ದಿಸ್ ಇಸ್ ಸಮಥಿಂಗ್ ವೇರ್, ಈಗ ಒಬ್ಬ ವ್ಯಕ್ತಿಯ ಸಿಚುವೇಶನ್ ಯಾವ ಥರ ಅಂತ ಹೇಳಿದ್ರೇನು, ಆ ಕಡೆಯಿಂದನೂ ಪ್ರಾಬ್ಲಮ್, ಈ ಕಡೆಯಿಂದನೂ ಪ್ರಾಬ್ಲಮ್ ಅಂತ ಹೇಳಿದಾಗ ಬರ್ನಿಂಗ್ ದ ಕ್ಯಾಂಡಲ್ ಫ್ರಮ್ ಬೋತ್ ದ ಎಂಡ್ಸ್ ಅಂದರೆ ಯು ಆರ್ ಕಾಟ್ ಇನ್ ಬಿಟ್ವೀನ್, ಯು ಡೋಂಟ್ ಹ್ಯಾವ್ ಔಟ್ಲೆಟ್ ದೇರ್. ಸೊ ಯಾವ ಕಡೆ ಎಸ್ಕೇಪ್ ಇದೆ ಅಂತಲೂ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಎಲ್ಲ ಕಡೆನೂ ಅದು ನಮಗೆ ಒಂಥರ ಎಲ್ಲ ಟ್ರ್ಯಾಪ್ ಆಗಿಬಿಟ್ಟಿದೆ. ಬರ್ನಿಂಗ್ ದ ಕ್ಯಾಂಡಲ್ ಫ್ರಮ್ ಬೋತ್ ದ ಎಂಡ್ಸ್ ಅಂತಂದ್ರೇನು, ಯು ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಆಲ್ ರೈಟ್, ಯು ಆರ್ ಬಿಕಮಿಂಗ್ ಸೋ ಹೆಲ್ಪ್ಲೆಸ್ ದಟ್ ಫ್ರಮ್ ಆಲ್ ದಿ ಕ್ವಾರ್ಟರ್ಸ್ ದೇರ್ ಇಸ್ ನೋ ಹೆಲ್ಪ್ ಅಟ್ ಆಲ್. ಸೊ ಎರಡೂ ಕಡೆನೂ ಅದು ಕರಗಿ ಹೋಗ್ತಾ ಇದೆ. ಸೊ ಜೀವನ ಅನ್ನೋದು ಬರ್ನಿಂಗ್ ದ ಕ್ಯಾಂಡಲ್ ಫ್ರಮ್ ಬೋತ್ ದ ಎಂಡ್ಸ್ ಅಂದರೆ ಯು ಆರ್ ಮೆಲ್ಟಿಂಗ್ ಇನ್ ಬಿಟ್ವೀನ್. ಆಲ್ ರೈಟ್, ಯು ಆರ್ ಕಂಪ್ಲೀಟ್ಲಿ ಗೋಯಿಂಗ್ ಆಫ್ ಇನ್ ಬಿಟ್ವೀನ್, ಯು ಡೋಂಟ್ ಹ್ಯಾವ್ ಎನಿ ಹೋಪ್ ಅಟ್ ಆಲ್ ಟು ಸರ್ವೈವ್. ಸೊ ಅಂದರೆ ದೇರ್ ಇಸ್ ನೋ ಹೋಪ್ ಅಟ್ ಆಲ್. ಎರಡೂ ಕಡೆನೂ ಇದು ಉರಿತಾ ಇದೆ ಅಂತ ಹೇಳಿದಾಗ ದೇರ್ ಇಸ್ ನಥಿಂಗ್ ಲೆಫ್ಟ್ ಆಫ್ ದಿ ಕ್ಯಾಂಡಲ್ ಅಟ್ ಆಲ್. ಸೊ ಇಟ್ ಈಸ್ ಮೆಲ್ಟಿಂಗ್ ಆಫ್. ಓಕೆ, ಅದೇ ಥರ ಈಗ ನಿಮ್ಮ ಬಡ್ಜೆಟ್ ಅಲ್ಲಿ ನೋಡಿ ಯಾವ ಥರ ಇದೆ ಅಂತ ಹೇಳಿದ್ರೆ, ನೀವು ತಿಂಗಳ ಬಡ್ಜೆಟ್ದು ಏನಾದರೂ ಒಂದಿತ್ತು ಅಂತಂದರೆ ಎಲ್ಲ ಬರೋದೆಲ್ಲ ಹೋಗ್ತಾ ಇದೆ. ಇನ್ಕಮ್ ಈಸ್ ದಟ್ ಮೀನ್ಸ್ ಲೆಸ್ಸರ್ ದ್ಯಾನ್ ದಿ ಎಕ್ಸ್ಪೆಂಡಿಚರ್ ಅನ್ಕೊಳ್ಳೋದಕ್ಕಿಂತ ಜಾಸ್ತಿ ಆಗ್ತಿದೆ ಅಂತ ಹೇಳಿದಾಗ ಎಲ್ಲ ಕಡೆಯಿಂದನೂ ತುಂಬ ಇದು ಒಂಥರ ಎಕ್ಸ್ಪೆಂಡಿಚರ್ ಜಾಸ್ತಿ ಆದಾಗ ಬರ್ನಿಂಗ್ ದ ಕ್ಯಾಂಡಲ್ ಫ್ರಮ್ ಬೋತ್ ದ ಎಂಡ್ಸ್ ಅಂತ ಅಂದರೆ ಏನು, ಎಲ್ಲಿ ನಮಗೆ ಉಳಿತಾಯನೇ ಮಾಡೋಕ್ಕಾಗ್ತಾ ಇಲ್ಲ, ಬರೀ ಹೋಗ್ತಾನೆ ಇರೋದು. ದೆರ್ ಇಸ್ ನಥಿಂಗ್ ಕಮ್ಮಿಂಗ್ ಆಸ್ ಪಾರ್ಟ್ ಆಫ್ ದ ಇನ್ಕಮ್, ಬಟ್ ಇಟ್ ಇಸ್ ಜಸ್ಟ್ ಓನ್ಲಿ ದ ಎಕ್ಸ್ಪೆನ್ಸಸ್ ಅಂತ ಅನ್ನೋವಾಗ ಈ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಬರುತ್ತೆ. ದೆನ್ ನೆಕ್ಸ್ಟ್ ಒನ್, ಆ್ಯಂಡ್ ದಿ ಆ್ಯಪಲ್ ಆಫ್ ಮೈ ಐ ಅಂತ ಹೇಳಿದ್ರೆ, ಈಗ ಆ್ಯಪಲ್ ತಗೊಂಡು ಕಣ್ಣತ್ರ ಇಟ್ಕೊಳ್ಳೋದಲ್ಲ. ಏನು ಅಂತ ಹೇಳಿದ್ರೆ ಯು ಆರ್ ವೆರಿ ವೆರಿ ಫೇವ್ರೇಟ್ ಅಂತ ಅರ್ಥ. ಸೊ ದಿ ಆ್ಯಪಲ್ ಆಫ್ ಮೈ ಐ ಅಂದರೆ ನೀನು ನನ್ನ ಕಣ್ಣಿನ, ಅವ್ರು ದೊಡ್ಡವ್ರು ಹೇಳ್ತಾರೆ, ನೀನು ನನ್ನ ನಕ್ಷತ್ರಗಳು, ನೀನು ಸೂರ್ಯ ಆದರೆ ನೀನು ಚಂದ್ರ, ಎರಡು ಕಣ್ಣುಗಳು ನನಗೆ ಸೂರ್ಯ ಚಂದ್ರರಿದ್ದ ಹಾಗೆ ಅಂತ ದೊಡ್ಡವರು ಹೇಳ್ತಾರೆ. ರೈಟ್, ಸೊ ಅದೇ ಥರ ಆ್ಯಪಲ್ ಆಫ್ ಮೈ ಐ ಅಂತ ಅಂದರೆ ಯು ಆರ್ ಸೋ ಡಿಯರ್ ಟು ಮೀ, ಯು ಆರ್ ಸೋ ಫೇವ್ರೇಟ್ ಟು ಮೀ, ಯು ಆರ್ ದಿ ಆ್ಯಪಲ್ ಆಫ್ ಮೈ ಐ ಅಂತಂದರೆ ಐ ಲೈಕ್ ಯು ಸೋ ಮಚ್ ಅಂತ ಹೇಳಿ, ಯು ಆರ್ ಸೋ ಕ್ಲೋಸ್ ಆ್ಯಂಡ್ ಡಿಯರ್ ಟು ಮೀ ಅನ್ನೋದು ಅರ್ಥ ಇಲ್ಲಿ. ಓಕೆ, ದಿ ಆ್ಯಪಲ್ ಆಫ್ ಮೈ ಐ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಫೇವ್ರೇಟ್. ಅ ಕೌಚ್ ಪೊಟ್ಯಾಟೊ, ಕೌಚ್ ಅಂತ ಅಂದರೆ ಅಲ್ಲಿ ಸೋಫಾ ಅಥವಾ ಕುಷನ್ ಅಥವಾ ಬೆಡ್. ಓಕೆ, ಸೊ ಅ ಪರ್ಸನ್ ಹೂ ಇಸ್ ವೆರಿ ವೆರಿ ಲೇಝಿ, ಹೂ ಡಸ್ ನಾಟ್ ವರ್ಕ್ ಅಟ್ ಆಲ್, ಬರೀ ತಿಂತಾ ಇರೋದು, ಆಮೇಲೆ ಏನು ಕೆಲಸ ಮಾಡದೇ ಇರೋವಂಥದ್ದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಕೌಚ್ ಪೊಟ್ಯಾಟೊ. ಅಂತಂದ್ರೇನು, ಬರೀ ಊದ್ತಾ ಇರೋದು, ಒಂದೇ ಕಡೆ ಕೂತ್ಕೊಂಡು ಏನು ಆ್ಯಕ್ಟಿವಿಟಿ ಇಲ್ಲದೆ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ತಿಂತಾ ಇರೋದು, ಆರಾಮಾಗಿರೋದು, ವಿತೌಟ್ ಎನಿ ರಿಯಲ್ ವರ್ಕ್ ಆ್ಯಂಡ್ ಎಫರ್ಟ್. ಸೊ ದ್ಯಾಟ್ ಟೈಪ್ ಆಫ್ ಅ ಪರ್ಸನ್ ಈಸ್ ಕಾಲ್ಡ್ ಆಸ್ ಅ ಕೌಚ್ ಪೊಟ್ಯಾಟೊ, ಹೂ ಇಸ್ ಅ ಯೂಸ್ಲೆಸ್ ಪರ್ಸನ್ ಹೂ ಜಸ್ಟ್ ಸಿಟ್ಸ್ ಆ್ಯಂಡ್ ಜಸ್ಟ್ ವೇಸ್ಟ್ಸ್ ದ ಟೈಮ್. ಆಲ್ ರೈಟ್, ವಿತೌಟ್ any hard effort and hard work. And then the next one, here is something straight from the horse's mouth ಅಂತ ಹೇಳಿದಾಗ ಶಂಖದಿಂದ ಬಂದ್ರೇನೆ ತೀರ್ಥ. ಅಂದರೆ ಇಫ್ ಐ ಗೆಟ್ ಸಮ್ ಇನ್ಫಾರ್ಮೇಷನ್ ರೈಟ್ ಫ್ರಮ್ ಮೈ ಅಥಾರಿಟೀಸ್ ಅಂತ ಹೇಳಿದಾಗ ಯಾರಿಂದ ಆ ಇನ್ಫಾರ್ಮೇಷನ್ ಬರಬೇಕೋ ಅವರಿಂದ ಮಾತ್ರ ಬಂದರೆ ಐ ಬಿಲೀವ್ ಇಟ್ ಅಂತ ಹೇಳಿದಾಗ ದಟ್ ಮೀನ್ಸ್ ಸ್ಟ್ರೈಟ್ ಫ್ರಮ್ ದಿ ಹಾರ್ಸಸ್ ಮೌತ್. ಅಂದರೆ ಓನ್ಲಿ ದ್ಯಾಟ್ ಇನ್ಫಾರ್ಮೇಷನ್ ಈಸ್ ವೆರಿ ವೆರಿ ಅಥೆಂಟಿಕ್, ದ್ಯಾಟ್ ಈಸ್ ವೆರಿ ವೆರಿ ರಿಲಯಬಲ್ ಆ್ಯಂಡ್ ಟು ಬಿ ಟ್ರಸ್ಟೆಡ್. ಅಥವಾ ಅದರ್ವೈಸ್ ಇಫ್ ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಫ್ರಮ್ ಮೈ ರಿಲಯಬಲ್ ಸೋರ್ಸ್ ಅಂತ ಹೇಳಿದ್ರೆ ಐ ಡೋಂಟ್ ಫಾಲೋ ಇಟ್, ಐ ಡೋಂಟ್ ಆಕ್ಸೆಪ್ಟ್ ಇಟ್ ಅಂತ ಅರ್ಥ. ದೆನ್
ನೆಕ್ಸ್ಟ್ ಒನ್ ಅ ಹಾರ್ಟ್ ಆಫ್ ಗೋಲ್ಡ್. ಸೊ ನಾವು ಯು ಸಿ ಚಿನ್ನದಂಥ ಹೃದಯ ಅಂತ ಹೇಳಿ ಚಿನ್ನನ ಹೃದಯದ ಹತ್ರ ಇಟ್ಕೊಳ್ಳೋದಲ್ಲ. ಸೊ ಅದು ಲಿಟ್ರಲ್ ಮೀನಿಂಗ್, ಗೋಲ್ಡನ್ನು ತಗೊಂಡು ಮನಸ್ಸತ್ರ ಇಟ್ಕೊಳ್ಳೋದು. ಬಟ್ ಅ ಹಾರ್ಟ್ ಆಫ್ ಗೋಲ್ಡ್ ಅಂತ ಹೇಳಿದ್ರೆ ಬಂಗಾರದಂಥ ಹೃದಯ ಅಂತ ಹೇಳಿದಾಗ ದಟ್ ಮೀನ್ಸ್ ದ ಹಾರ್ಟ್ ದಟ್ ಈಸ್ ಸೋ ಜೆನ್ಯುನ್, ದ ಹಾರ್ಟ್ ದಟ್ ಈಸ್ ಸೋ ಕೈಂಡ್, ಆಲ್ ರೈಟ್, ದಟ್ ಈಸ್ ಸೋ ಕಂಪ್ಯಾಷನೇಟ್ ಅಂತ ಅಷ್ಟು ಒಂದು ನಿಜವಾದ ಒಂದು ಹೃದಯ ಇರೋಂತಹ ಒಂದು ಶ್ರೀಮಂತಿಕೆ. ದಟ್ ಮೀನ್ಸ್ ಗೋಲ್ಡ್ ಅಂತ ಹೇಳಿದ್ರೇನು, ದಟ್ ಈಸ್ ಅ ಪ್ರಿಷಿಯಸ್ ಮೆಟಲ್, ಆಲ್ ರೈಟ್, ಇಟ್ ಈಸ್ ಅ ಪ್ಯೂರ್ ಮೆಟಲ್, ಓಕೆ, ಸೊ ವ್ಯಾಲ್ಯೂಯಬಲ್ ಮೆಟಲ್. ಸೊ ಅದೇ ಥರ ಯಾರಿಗೆ ಒಂದು ಬಂಗಾರದಂಥ ಹೃದಯ ಇರುತ್ತೆ, ದೋಸ್ ಪೀಪಲ್ ವಿಲ್ ಬಿ ಕಂಪ್ಯಾಷನೇಟ್, ವೆರಿ ಪ್ಯೂರ್, ಆಲ್ ರೈಟ್, ಆ್ಯಂಡ್ ವೆರಿ ಲಾಯಲ್ ಮತ್ತು ಜೆನ್ಯುವಿನ್ ಆಗಿ ಇರುವಂಥವ್ರನ್ನ ನಾವು ಬಂಗಾರದ ಹೃದಯವಂತರು ಅಂತ ಹೇಳಿ ಕರಿತೇವೆ. ಸೊ ದಟ್ ಪರ್ಸನ್ ಹ್ಯಾಸ್ ಅ ಹಾರ್ಟ್ ಆಫ್ ಗೋಲ್ಡ್ ಅಂತ ಅಂದ್ರೆ ಏನು, ಹೃದಯ ಶ್ರೀಮಂತಿಕೆ, ಚಿನ್ನದಂಥ ಹೃದಯ, ಚಿನ್ನದಂಥ ಮನುಷ್ಯ ಅಂತ ಹೇಳ್ತೀವಿ. ಸೊ ಮನುಷ್ಯನೇ ಚಿನ್ನದಿಂದ ಮಾಡಿರುವಂಥದ್ದು ಅಲ್ಲ. ಓಕೆ, ದೆನ್ ಸೊ ಇಲ್ಲಿವರೆಗೂ ನಾವು ಇಡಿಯಮ್ಸನ್ನು ಕೆಲವೊಂದು ಇಮೇಜಸ್ಸನ್ನು ಇಟ್ಕೊಂಡು ವಿ ಜಸ್ಟ್ ಸಾ ಹೌ ಇಟ್ ಕ್ಯಾನ್ ಬಿ, ಅಲ್ಲಿ ಇರೋದೇ ಒಂದು ಅರ್ಥ ಇದ್ದರೂ ಸಹ ಅದು ಕೊಡೋದು ಬೇರೆ ಅರ್ಥ. ಸೊ ದಟ್ ಈಸ್ ವೈ ವಿ ಕಾಲ್ ದೆಮ್ ಆ್ಯಸ್ ಸ್ಪೆಷಲಿ ದೇ ಆರ್ ಟರ್ಮ್ಡ್ ಆ್ಯಸ್ ಇಡಿಯಮ್ಸ್ ಅಂತ ಹೇಳಿ. ಹಾಗಾಗಿ ನಮ್ಮ ಭಾಷೆಯಲ್ಲಿ ಇಂಥ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ನಮ್ಮ ಜೀವನದಲ್ಲಿ ನಮ್ಮ ಭಾಷೆಯಲ್ಲಿ ಅದು ಇರಲೇಬೇಕು. ಬಿಕಾಸ್ ದಟ್ ಮೇಕ್ಸ್ ದ ಲ್ಯಾಂಗ್ವೇಜ್ ಮೋರ್ ಮೀನಿಂಗ್ಫುಲ್, ಮಚ್ ಡೀಪರ್, ಆ್ಯಸ್ ವೆಲ್ ಆ್ಯಸ್ ನಮಗೆ ಅದು ಇಡಿಯಮ್ಸ್ ಅಂತ ಬಂದಾಗ ಯು ವಿಲ್ ಬಿ ಗೋಯಿಂಗ್ ಅಪ್ ಟು ಅ ಹೈಯರ್ ಲೆವೆಲ್ ಇನ್ ಯೋರ್ ಕಾನ್ವರ್ಸೇಷನ್ with the other people, and your English also will be of a much different standard. Okay, so please start practicing idiomatically. Fine. So until the next session, take care of yourself. Then bye.